ತುಂಬ ಬೇರೆ ಬೇರೆ ಪುಸ್ತಕ ಕವಿಗಳಿದ್ದರು, ಲೇಖಕರಿದ್ದರು. ರವಿ ಬೆಳಗೆರೆ ಜಾಸ್ತಿ ಯಾಕೆ ನನಗೆ ಕನೆಕ್ಟ್ ಆದ್ರಂದರೆ, ರವಿ ಬೆಳಗೆರೆ ಸರ್ ಬಂದು ಚಿಕ್ಕ ಚಿಕ್ಕ ಉಡುಪಿ ಹೋಟ್ಲಲ್ಲಿ 7 ರೂಪಾಯಿ ಮಸಾಲೆ ದೋಸೆ ಬರುತ್ತೆ, ಆ ಥರ ಯಾರು ಬೇಕಾದ್ರೂ ಹೋಗ್ಬೋದು, ತಿನ್ಬಿಡ್ಬೋದು. ಎಲ್ರಿಗೂ ನಮಸ್ತೆ. ಆ್ಯಕ್ಚುಲಿ ನಾನು ನಿಮ್ಮ ಜೊತೆನೇ ಇದ್ದು ಅಲ್ಲಿಂದ ಇಷ್ಟು ದಿನ ನೋಡ್ತಿದ್ದೆ. ಸೊ ನನಗೆ ಫಸ್ಟ್ ಟೈಮ್ ಇಲ್ಲಿ ನಿಂತಿರೋದು. ಖಂಡಿತ ತಪ್ಪಾಗುತ್ತೆ, ಕ್ಷಮಿಸ್ಬಿಡಿ ಮೊದಲೇ. ಸೊ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ. ನಾನು ವಾಚು ನೋಡಿಲ್ಲ, ತುಂಬ ಟೈಮ್ ಆಗಿಬಿಟ್ಟಿದೆ. ಸೊ ನಾನು ಪಟ್ ಅಂತ ಬಂದುಬಿಡ್ತೀನಿ. ಶಂಕರ್ ಸರ್ ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಒಂದು ಮುತ್ತಿನ ಕತೆ ಚಿಕ್ಕ ವಯಸ್ಸಿಂದ ನೋಡ್ತಾ ತುಂಬ ಇಷ್ಟ ಆದ ಸಿನಿಮಾ ನಂಗೆ. ಆ್ಯಕ್ಚುಲಿ ಆ ಸಿನಿಮಾ ಇಂಗ್ಲೀಷಲ್ಲಿ ಒಂದು ನಾವೆಲ್ ಅಂತ ಬರುತ್ತಲ್ಲ, ಅಂದರೆ ಒಂದು ಚಿಕ್ಕ ನಾವೆಲ್ ಅಂತ ಬರುತ್ತಂತೆ. ಅಂದರೆ ಪುಟಾಣಿ ನಾವೆಲಿಂದ ಇನ್ಸ್ಪೈರ್ ಆಗಿ ಶಂಕರ್ ಸರ್ ಅವತ್ತೇ ಸಿನಿಮಾ ಮಾಡ್ತಾರೆ. ಸೊ ಈಗಲೂ ನಂಗೆ ತುಂಬ ಬೇಜಾರಾದಾಗ ನಾನು ಶಂಕರ್ ಸರ್ ಸಿನಿಮಾ ನೋಡ್ತಾ ಇರ್ತೀನಿ, ಆ ವಾಕ್ ನೋಡ್ತಾ ಇರ್ತೀನಿ. ಯಾಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಬುಕ್ ಓಪನಿಂಗಲ್ಲಿ ಕೂಡ ನಾಗರಕಟ್ಟೆಯ ಶಂಕರ ಅಂತ ಮೆನ್ಷನ್ ಮಾಡಿರ್ತೀನಿ. ಅದು ಸ್ವಲ್ಪ ಅತಿಶಯೋಕ್ತಿ ಆಗುತ್ತೆ. ನನಗೆ ಶಂಕರ ಅಂತ ಅವ್ರನ್ನ ಕರೆಯೋದೇ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಅವರೆಲ್ಲೋ ಇದ್ದಾರೆ. ಸೊ ಅವ್ರನ್ನ ಯೂಸ್ ಮಾಡ್ಕೋಬೇಕು ಅಂತಲ್ಲ, ಶಂಕರ್ ಈಸ್ ಎ ವಿಷನರಿ. ಅವರು ಬೇರೆ, ಅವರು ಕರ್ಮಯೋಗಿ. ಆ ಥರ ಬದುಕೋದು ಸಾಧ್ಯ ಇಲ್ಲ ಅದು. ಸೊ ಥ್ಯಾಂಕ್ಸ್ ಶಂಕರ್ ಸರ್. ಅವರೇ ಧೈರ್ಯ ಆ್ಯಕ್ಚುಲಿ. ಆಮೇಲೆ ಬರೆದ್ಬಿಟ್ಟೆ ನಾವೆಲ್ಲು. ಬರೆದ್ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಶಂಕರ್ ಸರ್ ಫಾರ್ಮೇಟೇ ಯೂಸ್ ಮಾಡಿದೆ ನಾನು. ಕನ್ನಡ ಸಾಹಿತ್ಯ ಇದೇ ಜಾಗದಲ್ಲಿ ಶಂಕರ್ ಸರು ಒಂದು ಡ್ರಾಮಾ ಮಾಡಿದ್ರಂತೆ. ಆ ಡ್ರಾಮಾ 360 ಡಿಗ್ರಿಲಿ ಮಾಡಿದ್ರಂತೆ. ಅಂದರೆ ಅವರು ಡ್ರಾಮಾ ಎಲ್ಲರೂ ಪ್ರೇಕ್ಷಕರ ಮಧ್ಯೆ ಕೂತಿದ್ರೆ ಆ ಡ್ರಾಮಾ ಮಾಡ್ತಿದ್ದ ಆ್ಯಕ್ಟ್ರಸ್ ಎಲ್ಲ ಸುತ್ತಲೂ ಬರೋರಂತೆ. ಅಂದರೆ ಅವತ್ತಿಗೆ ಶಂಕರ್ ಸರ್ ವಿಷನರಿ. ಅಂದರೆ ಏನೋ ಮಾಡಿಬಿಡ್ಬೇಕು ಅಂತಲ್ಲ, ಅವ್ರಿಗೊಂದು ಕ್ಲಾರಿಟಿ ಇತ್ತು, ಅಂದರೆ ಎಂಟರ್ಟೈನ್ ಮಾಡಬೇಕು ಅಂತ. ಅದಾದಮೇಲೆ ಎಲ್ರಿಗೂ ಗೊತ್ತು, ನೋಡಿ ಸ್ವಾಮಿ ನಾವಿರೋದು ಹೀಗೆ ಬಂದು ಫಸ್ಟು ಡ್ರಾಮಾ, ಆಮೇಲೆ ಸಿನಿಮಾ. ಅದಕ್ಕೆ ಮುಂಚೆನೇ ಶಂಕರ್ ಸರ್ ಅಣ್ಣವ್ರನ್ನ ಡೈರೆಕ್ಟ್ ಮಾಡಿದರು. ಅವರು ಸೂಪರ್ ಸ್ಟಾರ್ ಆಗಿದ್ದರು, ಆದರೂ ಕೂಡ ಅವ್ರು ಡ್ರಾಮಾ ಮಾಡ್ತಾಯಿದ್ರು. ಸೊ ನನ್ನ ಪ್ರಕಾರ ಏನಂದರೆ, ಕತೆ ಹೇಳೋದಕ್ಕೆ ವೇದಿಕೆ ಮುಖ್ಯ ಅಲ್ಲ, ಪ್ರೇಕ್ಷಕ ಮುಖ್ಯ. ಅವನಿಗೆ ತಲುಪಬೇಕು. ಅದು ಹೆಂಗಾರು ತಲುಪುತ್ತೆ. ಒಂದು ಮಾಧ್ಯಮ ಯಾವ್ದಾರು ಆಗ್ಬೋದು, ಸೀರಿಯಲ್ ಆಗ್ಬೋದು, ಸಿನಿಮಾ ಆಗ್ಬೋದು, ಪುಸ್ತಕ ಆಗ್ಬೋದು. ಸೊ ಈ ಕತೆ ಈ ಪುಸ್ತಕ ಆಗಿ ನಿಮಗೆ ಇದಕ್ಕೆ ಓದುಗನಿಗೆ ತಲುಪುತ್ತೆ ನಮಗೆ. ಥ್ಯಾಂಕ್ ಯು ಶಂಕರ್ ಸರ್. ಸೊ ಅದಾದಮೇಲೆ ರವಿ ಬೆಳಗೆರೆ ಸರ್ ಬಗ್ಗೆ ಏನು ಹೇಳೋದಂದರೆ, ನಾನು ಕಾಲೇಜ್ ಓದ್ತಿದ್ದೆ, ವಿಜಯನಗರಲ್ಲಿ ನನ್ನ ಕಾಲೇಜ್ ಇರ್ತಿತ್ತು. ಸೊ ಅಲ್ಲೊಂದು ಚಿಕ್ಕ ಬುಕ್ ಶಾಪ್ ಇರ್ತಿತ್ತು. ರವಿ ಬೆಳಗೆರೆ ಸರ್ ಬುಕ್ನ ಅಲ್ಲಿ ಇಡೋರು ಪ್ರತಿ ಸರಿನೂ. ನಮ್ಗೆ ಅವಾಗೇನು ಅಷ್ಟು ನಾಲೆಡ್ಜ್ ಇರ್ತಿಲ್ಲ, ಅವಾಗೇನು ಗೊತ್ತೇ ಇರ್ತಿರ್ಲಿಲ್ಲ. ಹೊಸ ಬುಕ್ಕಲ್ಲಿ ಬಂದಿರ್ತಿತ್ತು, ನೀ ಹಿಂಗೆ ನೋಡಬೇಡ, ನನ್ನ ಹೇಳಿ ಹೋಗೋ ಕಾರಣ, ಮಾಟಗಾತಿ, ಮತ್ತೊಂದು. ನಿಜವಾಗ್ಲೂ ನಾನು ಕ್ಲಾಸಸ್ಗೆ ಹೋಗ್ತಿರ್ಲಿಲ್ಲ ಬಿಕಾಸ್ ಆಫ್ ರವಿ ಬೆಳಗೆರೆ. ಅವ್ರ ಬುಕ್ಕನ್ನ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ರೆ ನನಗೊಂದು ಅಹಂಕಾರ ಇರ್ತಿತ್ತು. ನಾನು ಪ್ರಿನ್ಸಿಪಲ್ ನೋಡಿ ಅನ್ಕೋತಾ ಇದ್ದೆ, ಹೋಗೋ ಮುಟ್ಟಾಳ, ನನ್ನ ಬ್ಯಾಗಲ್ಲಿ ರವಿ ಬೆಳಗೆರೆ ಇದ್ದಾರೆ. ರವಿ ಬೆಳಗೆರೆ ನನ್ನ ಹಿಂದೆ ಇರಬೇಕಾದ್ರೆ ನೀನು ಯಾವ ಲೆಕ್ಕ ಅಂತ ನನಗೆ ಅನ್ನಿಸ್ತಾ ಇತ್ತು. ಬಿಕಾಸ್ ರವಿ ಬೆಳಗೆರೆ ಸರ್ ಬುಕ್ ಓದ್ತಾ ಇದ್ದರೆ, ನಾನು ಇವತ್ತರೂ ಕಾಶಿಗೆ ಹೋಗಿಲ್ಲ, ಆದರೆ ಮಾಟಗಾತಿಲಿ ನನಗೆ ಕಾಶಿ ತೋರಿಸಿದ್ದಾರೆ. ಹೇಳಿ ಹೋಗೋ ಕಾರಣ ಇವತ್ತಿಗೂ ನನಗೆ ಗಿರಿ ಅಂಕಲ್, ನಾನು ಆ್ಯಕ್ಚುಲಿ ಮೇಡಮ್ ಒಂದು ಮಾತು ಹೇಳಿದ್ರು, ಇನ್ನೊಬ್ಬರು ರವಿ ಬೆಳಗೆರೆ ಹುಟ್ಟಲ್ಲ, ರವಿ ಬೆಳಗೆರೆ ಒಬ್ಬರೇ. ಅವ್ರು ಮೌಂಟ್ ಎವರೆಸ್ಟ್, ಅದು ಸಾಧ್ಯನೇ ಇಲ್ಲ, ಇನ್ನೊಬ್ಬ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಥರನೂ ಟ್ರೈ ಮಾಡೋಕ್ಕಾಗಲ್ಲ ಮೇಡಮ್, ಯಾರೂ ಟ್ರೈ ಮಾಡೋಕ್ಕಾಗಲ್ಲ. ಕದ್ದಿದ್ದೀವಿ ಅಷ್ಟೇ. ನಾನು ಕದ್ದಿದ್ದೀನಿ, ನಾನು ಅವ್ರಿಗೆ ಅದನ್ನು ಆಲ್ರೆಡಿ ಹೇಳಿದ್ದೀನಿ. ಆ ಕದ್ದಿರೋದು ಹೇಗೆ ಅಂದರೆ, ಗೊತ್ತಿಲ್ಲದೆ ಬಂದುಬಿಡುತ್ತೆ. ಅದೊಂದು ಪದ ಉಪಯೋಗಿಸ್ತಾರೆ ರವಿ ಸರ್ ಯಾವಾಗ್ಲೂ. ಅವನ ಮುಖ ಇದ್ದಕ್ಕಿದ್ದ ಹಾಗೆ ಕೆಂಡ ತುಳ್ದಂಗೆ ಕಪ್ಪಿಟ್ಬಿಡ್ತು ಅಂತ ಬರೀತಾರೆ ರವಿ ಬೆಳಗೆರೆ ಸರ್. ನಾನು ಉಪಯೋಗಿಸ್ಬಿಟ್ಟಿದ್ದೆ. ಆಮೇಲೆ ನಾನು ಪ್ರೂಫ್ ರೀಡಿಂಗ್ ಮಾಡ್ಬೇಕಾದ್ರೆ ಕದ್ಬಿಟ್ನಲ್ಲ ಅನ್ನಿಸ್ತು. ಆಮೇಲೆ ಹೇಳಿ ಹೋಗೋ ಕಾರಣದಲ್ಲಿ ಗಿರಿ ಅಂಕಲ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಮೃಣಾಲಿನಿ, ಶ್ರಾವಣಿ ಮೇಯ್ನ್ ಹೀರೋಯಿನ್ ಇರ್ತಾರೆ. ಸಾರಿ, ನಾನು ಸಿನಿಮಾ ಥರನೇ ಹೇಳ್ತೀನಿ, ನಾನು ನೋಡ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ತಪ್ಪು ತಿಳ್ಕೊಬೇಡಿ. ಮೃಣಾಲಿನಿ, ಶ್ರಾವಣಿ ಅಮ್ಮ ಮೃಣಾಲಿನಿ, ಅವಳಿಗೊಬ್ಬ ಗಿರಿ ಅಂಕಲ್ ಅಂತಿರ್ತಾರೆ. ಆ ಗಿರಿ ಅಂಕಲ್ ಬಗ್ಗೆ ಶ್ರಾವಣಿ ಮೆನ್ಷನ್ ಮಾಡ್ತಾಳೆ. ಅವ್ರು ಯಾವಾಗಲೂ ಒಂದು ಕಾಫಿ ಕೊಡ್ತಿರ್ತಾರೆ. ಆವಾಗ ಶ್ರಾವಣಿ ಹೇಳ್ತಾಳೆ, ಇದು ದೇವತೆಗಳು ಕುಡಿಯುವಂಥ ಕಾಫಿ. ಆದರೆ ದೇವತೆಗಳು ಕಾಫಿ ಕುಡಿತಾರೆ ಅನ್ನೋದು ರವಿ ಬೆಳಗೆರೆ ಸರ್ ವಿಷನ್. ಅವ್ರು ಕುಡಿಸ್ತಾರೆ 100, ಅವ್ರಿಗೆ ಆ ಕೆಪಾಸಿಟಿ ಇದೆ. ಈಗಲೂ ಕೂಡ ಅವ್ರ ಮೇಲಿದ್ದಾರೆ. ಖಂಡಿತ ಅವ್ರು ಎಲ್ಲನೂ ಇಲ್ಲೇ ನೋಡಿದ್ದಾರೆ. ಓಪನ್ ಆಗಿ ಹೇಳ್ಬೇಕಾದ್ರೆ ಎಲ್ಲ ರೀತಿಯೂ ಅಂದರೆ ಕೆಲವ್ರು ಬದುಕ್ತಾರೆ. ನಾನು ಮೇಡಮ್ಗೆ ಹೇಳಿದ್ದೆ, ಕೆಲವ್ರು ಬದುಕ್ತಾರೆ, ಆದರೆ ಪ್ರತಿದಿನವೂ ಟೈಮ್ಗೆ ಮತ್ತು ಬದುಕಿಗೆ ಹಿಂಸೆ ಕೊಟ್ಟು ಕೆಲವ್ರು ಬದುಕ್ತಾರೆ. ಅದು ರವಿ ಬೆಳಗೆರೆ ಅವ್ರು ಮಾತ್ರ ಹಂಗೆ ಬದುಕಕ್ಕೆ ಸಾಧ್ಯ. ಸೊ ಈಗ ನಾನು ಮಾತಾಡ್ತಾ ಇರೋದು ಕೂಡ ಅವರಿಂದನೇ ಇನ್ಸ್ಪೈರ್ ಆಗಿರುತ್ತೆ. ಅವ್ರದ್ದೊಂದು ಸ್ಟೈಲ್ ಇರುತ್ತೆ, ಅದು ಬೇರೆ. ಆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅವ್ರಿಗೆ, ಅದು ಬೇರೆ. ಮತ್ತು ಅವ್ರು ಏನಕ್ಕೆ ನಮಗೆ ಕನೆಕ್ಟ್ ಆಗ್ತಾರೆ ಅಂದರೆ, ನಾನು ಮೇಡಮ್ಗೆ ಅದು ಮೆನ್ಷನ್ ಮಾಡಿ ಹೇಳಿದ್ದೆ, ತುಂಬ ಬೇರೆ ಬೇರೆ ಪುಸ್ತಕ ಕವಿಗಳಿದ್ದರು, ಲೇಖಕರಿದ್ದರು. ರವಿ ಬೆಳಗೆರೆ ಜಾಸ್ತಿ ಯಾಕೆ ನನಗೆ ಕನೆಕ್ಟ್ ಆದ್ರಂದರೆ, ರವಿ ಬೆಳಗೆರೆ ಸರ್ ಬಂದು ಚಿಕ್ಕ ಚಿಕ್ಕ ಉಡುಪಿ ಹೋಟ್ಲಲ್ಲಿ 7 ರೂಪಾಯಿ ಮಸಾಲೆ ದೋಸೆ ಬರುತ್ತೆ, ಆ ಥರ
ಯಾರು ಬೇಕಾದ್ರೂ ಹೋಗ್ಬೋದು, ತಿನ್ಬಿಡ್ಬೋದು. ಬೇರೆ ಬುಕ್ಗಳು ಏನಂದರೆ 25 ರೂಪಾಯಿ 30 ರೂಪಾಯಿ ಬೇರೆ ಬೇರೆ ಡಿಶಸ್ ಥರ, ಚೈನೀಸ್ ರೆಸ್ಟೋರೆಂಟ್ ಥರ, ಮತ್ತೊಂದು ಮಗದೊಂದು. ಸೊ ನಮಗೆ ತುಂಬ ಈಸಿಯಾಗಿ ಅವೈಲೇಬಲ್ ಇದ್ದಿದ್ದು ರವಿ ಬೆಳಗೆರೆ ಸರ್. ಆ ಕತೆಗೆ ಏನು ಬೇಕು ಅಂತ ಆ ಉತ್ತುಂಗದ ಮಟ್ಟಕ್ಕೆ ಹೋಗಿ ಹೇಳೋ ಕೆಪಾಸಿಟಿ ಇದ್ದಿದ್ದು ರವಿ ಬೆಳಗೆರೆ ಸರ್. ಇವತ್ತಿಗೂ ರವಿ ಬೆಳಗೆರೆ ಸರ್ ಮೌಂಟ್ ಎವರೆಸ್ಟೇ. ಅವರಿಂದ ಇನ್ಸ್ಪೈರ್ ಆಗಿ ಒಂದಷ್ಟು ನಾನು ಕದ್ದಿರ್ಬೋದೇ ಹೊರತು ಇನ್ನೊಬ್ಬರು ರವಿ ಬೆಳಗೆರೆ ಬರಲ್ಲ. ರವಿ ಬೆಳಗೆರೆ ಒಬ್ಬರೇ ಎಲ್ಲ ರೀತಿ, ವೈಯಕ್ತಿಕವಾಗಿ ಮತ್ತೊಂದು ಮಗದೊಂದು, ರಾಜನ್ ಥರ ಬದುಕಿ ರಾಜನ್ ಥರ ಇದ್ದವರು ಏಕೈಕ ವ್ಯಕ್ತಿ ರವಿ ಬೆಳಗೆರೆ. ನಾನು ಇವತ್ತಿಗೂ ಬುಕ್ ಕನ್ನಡದಲ್ಲಿ ತುಂಬ ಇನ್ಸ್ಪೈರ್ ಆಗಿದ್ದು ರವಿ ಬೆಳಗೆರೆ ಸರ್. ಎಲ್ಲ ರೀತಿ ಕಾಂಟೆಂಪ್ರರಿ ರೈಟಿಂಗ್ ಅಂತೀವಿ, ಎಲ್ಲ ರೀತಿ ಒಂದನ್ನು ಯಾವುದನ್ನು ಹಿಡ್ಕೊಂಡಿರಲಿಲ್ಲ ಅವರು. ಮತ್ತು ಆ ಧೈರ್ಯ, ಬಾಬಾ ಬೆಟ್ರೂಮ್ ಹತ್ಯಾಕಾಂಡ ಅಂತ ಬರೀತಾರೆ. ಇಡೀ ಬುಕ್ ಪೂರ್ತಿ ಅವರು ಯಾವ ಸ್ವಾಮೀಜಿ ಅಂತ ಹೇಳ್ದ, ನನಗೂ ನಿಮಗೂ ಎಲ್ರಿಗೂ ಗೊತ್ತು ಆ ಸ್ವಾಮೀಜಿ ಯಾರು ಅಂತ. ಅವ್ರು ಆ ಒಂದು ಪದದಲ್ಲೇ ಬರೆದು ಬಿಡ್ತಾರೆ, ಗುಂಗುರು ಕೂದಲು ಅಂತ. ಅದನ್ನು ನೀವೇ ನಿಮ್ಗೆ ಊಹೆ ಮಾಡ್ಕೊಳ್ಳಿ. ಸೊ ಅದು ರವಿ ಬೆಳಗೆರೆ ಸರ್ ಕೆಪಾಸಿಟಿ. ಅಗೈನ್ ತಾರಾಸು ಸರ್ ಎಲ್ರಿಗೂ ಗೊತ್ತಿರುತ್ತೆ. ಇಲ್ಲಿರೋರಲ್ಲಿ ಮುಕ್ಕಾಲು ಜನ ಯಾರು ಪುಸ್ತಕ ಗೊತ್ತೋ ಅವರೆಲ್ಲ ದುರ್ಗಸ್ತಮನ ಓದ್ದೆ ಅಂತೂ ಇರಲ್ಲ. ನನಗೆ ತಾರಾಸು ಸರ್ ಬಗ್ಗೆ ಗೊತ್ತಿರಲಿಲ್ಲ. ದುರ್ಗಸ್ತಮನ ಬುಕ್ಕನ್ನ ನನಗೆ ನೆನಪಿರೋ ಪ್ರಕಾರ, ನಂಗೆ ಕಾಫಿ ಟೀ ಅಭ್ಯಾಸ ಇರಲ್ಲ. ಯಾರೋ ಹೇಳಿಬಿಟ್ರು ಟೀ ಕುಡಿದ್ರೆ ನಿದ್ದೆ ಬರಲ್ಲ ಅಂತ. ಸೊ ಐ ಥಿಂಕ್ ನಾನು 2 ದಿನ ನಿದ್ದೆ ಮಾಡಿಲ್ಲ. 2 ದಿನ ನಾನು ಮುಗಿಸ್ದೆ ದುರ್ಗಸ್ತಮನ. 600 ಪೇಜ್ ಇರುತ್ತೆ, ಅದು 600 ಸಮಥಿಂಗ್ 600 ಚೇಂಜ್ ಇರುತ್ತೆ. ನಾನು ಮುಗಿಸ್ದೆ. ಇವತ್ತಿಗೂ ಆ ಕ್ಯಾರೆಕ್ಟರ್ಸ್ ಆಗಲಿ, ಮದಕರಿ ಬಗ್ಗೆ ಬರೆಯೋದಾಗಲಿ, ಅದು ತಾರಾಸು ನಂಗೆ ಆ್ಯಕ್ಚುಲಿ ತಾರಾಸು ಸರ್ ತುಂಬ ಕನೆಕ್ಟ್ ಆಗೋದು, ಅವರೊಂಥರ ಸ್ಕ್ರೀನ್ ಪ್ಲೇ ರೈಟರ್ ಥರ ಕನೆಕ್ಟ್ ಆಗ್ತಾರೆ. ನಾವು ನಾನ್ ಲೀನಿಯರ್ ಪ್ಯಾಟ್ರನ್ ಅಂತ ಹೇಳ್ತೀವಿ. ಸೊ ತಾರಾಸು ಸರ್ ಆ್ಯಕ್ಚುಲಿ ದುರ್ಗಸ್ತಮನ ಶುರುವಾಗದೆ ನಿಮಗೆ ಚಿತ್ರದುರ್ಗ ಕೊಲ್ಯಾಪ್ಸಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಆಮೇಲೆ ಅವ್ರ ಪದಪ್ರಯೋಗಗಳು, ಅವ್ರು ಯಾವುದಕ್ಕೂ ತಲೆನೇ ಕೆಡಿಸ್ಕೋತಿರಲಿಲ್ಲ. ಸೊ ಹೀಗೆ ಹೋಗಬೇಕು ಅಂದರೆ ಹಾಗೆ ಹೋಗ್ತಿರುತ್ತೆ ರೈಟಿಂಗ್ ಅಷ್ಟೇ. ಅದು ಬಿಟ್ಟು ಹಿಂದೋಗೋದು ಮುಂದೋಗೋದು ನಾನ್ ಲೀನಿಯರ್ ಪ್ಯಾಟ್ರನ್. ಆಗೈನ್ ಕತೆ ಹಿಂದೋಗ್ತಿರುತ್ತೆ, ಮುಂದೆ ಹೋಗ್ತಿರುತ್ತೆ, ಮತ್ತೊಂದು ಮಗದೊಂದು ಅದನ್ನು ಹಿಡಿದಿಡೋ. ಮತ್ತು ಇನ್ನೊಂದು, ಅವ್ರ ಕಾದಂಬರಿ ಮುಗಿಸ್ಬೇಕಾದ್ರೆ ಬೇಜಾರಾಗುತ್ತೆ. ಲಾಸ್ಟ್ ಒಂದು 4 ಪೇಜ್ ಇರುವಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಅಯ್ಯೋ ಮುಗ್ದೋಗ್ತಾ ಇದೆಯಲ್ಲ ತಾರಾಸು ಬುಕ್ ಅಂತ. ಅದು ತಾರಾಸು. ಮತ್ತು ವಾಪಸ್ ತೊಗೋತೀವಿ, ಮತ್ತೆ ಓದ್ತೀವಿ. ಈಗಲೂ ನಮ್ಮ ಮನೇಲಿ ನಾನು ಆ ಬುಕ್ ತರ್ತೀನಿ, ಯಾರಿಗಾರು ಕೊಟ್ಬಿಡ್ತೀನಿ, ಮತ್ತೆ ಹೋಗ್ತೀನಿ ತರ್ತೀನಿ. ಪ್ರತಿ ಸರಿ ನಂಗೆ ಅದು ಯಾರೋ ಪ್ರಕಾಶಕರು ಗೊತ್ತಿಲ್ಲ, ಅವ್ರು ತುಂಬ ಥ್ಯಾಂಕ್ಸ್. ಅವ್ರು ಕವರ್ ಪೇಜ್ ಚೇಂಜ್ ಮಾಡ್ತಾನೆ ಇದ್ದಾರೆ. ನಮ್ಗೆ ಅದಷ್ಟು ಖುಷಿ ಪ್ರತಿ ಸರಿ ಕವರ್ ಪೇಜ್ ಮಾಡಿದಾಗಲೂ. ಸೊ ಅದು ಚೇಂಜ್ ಮಾಡಿದಾಗಲೂ ಅದು ತುಂಬ ಖುಷಿ ಆಗುತ್ತೆ. ಮತ್ತೆ ತೊಗೊಂಡು ಮತ್ತೆ ಮನೇಲಿ ಇಟ್ಕೊಳ್ಳೋದು, ಏನೋ ಒಂದು ₹1,00,00,000 ತೆಗೆದು ಇಟ್ಕೊಂಡಂಗೆ ಅದು. ಸೊ ಅಗೇನ್ ಥ್ಯಾಂಕ್ಸ್ ಟು ರವಿ ಬೆಳಗೆರೆ ಸರ್. ತಾರಾಸು. ಯಶೋಮತಿ ಮೇಡಮ್ ಆ್ಯಕ್ಚುಲಿ. ಸೊ ನಾನು ಮೇಡಮ್ ಹೇಳಿದೆ, ಇನ್ನೂ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಈ ಪುಸ್ತಕದ ಬಗ್ಗೆ ಮೇಡಮ್ ಮಾತಾಡಬೇಕಿತ್ತು. ಮೇಡಮ್ ನನಗೆ ಕೊಡ್ಬೇಕಾರೆ ಹೇಳಿದ್ರು, ನನಗೆ ಕ್ರೈಮ್ ಅಲರ್ಜಿ ಬಗ್ಗೆ ಇರತ್ತಂತ. ಸೊ ನಾನು ಲಕ್ಷ್ಮೀಕಾಂತ್ ಸರ್ಗೆ ಹೇಳ್ತಿದ್ದೆ, ಇದೇನು ಸರ್ ಇದು ರೇರ್ ಕಾಂಬಿನೇಷನ್ನು, ಇದು ಲೈಕ್ ಮಟನ್ ಅಂಗಡಿಲಿ ಐಸ್ ಕ್ರೀಮ್ ಇದ್ದಂಗೆ ಮೇಡಮ್ಮು ಅನ್ನೋ ಥರ ನಾನು ಹೇಳಿದೆ. ಬಿಕಾಸ್ ರವಿ ಬೆಳಗೆರೆ ಸರ್ ಈಸ್ ಎ ಕಿಂಗ್ ಫಾರ್ ವರ್ಸಟೈಲಿಟಿ ಆ್ಯಕ್ಚುಲಿ. ಸೊ ಮೇಡಮ್ ಹಂಗೆ ಹೇಳಿದಾಗ ಮೇಡಮ್ ಸ್ಟಾರ್ಟ್ ಮಾಡಿದ್ರು, ಆ್ಯಕ್ಚುಲಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಂಗೆ ಖಂಡಿತ ಗೊತ್ತು ಮೇಡಮ್ ಒಂದು 100 ಪೇಜನ್ನು ಕಂಟಿನ್ಯೂ ಮಾಡಿರ್ತಾರೆ. ಆಮೇಲೆ ಮೇಡಮ್ ಭಯ ಆಗ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ ಬುಕ್ನ. ಸೊ ಅದು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ನನಗೂ ಅದು ಗೊತ್ತಿಲ್ಲ ಮೇಡಮ್, ಪರ್ಪಸ್ಫುಲ್ಲಿ ನಾನು ಯಾವುದೂ ಬರೆದಿಲ್ಲ. ಅದು ನನಗೆ ಅನಂತ್ ಸರ್ ಒಂದು ಮಾತು ಹೇಳಿದ್ರು, ನಾನು ಅವ್ರ ಹತ್ರ ಮಾತಾಡಬೇಕಾದ್ರೆ, ಶುರು ಮಾಡೋದಷ್ಟೇ ಬಗಿರುತ್ತೆ ನಮ್ಮ ಕೆಲಸ, ಅದು ಕರ್ಕೊಂಡೋಗಿ ಮುಗಿಯುತ್ತೆ ಪುಸ್ತಕ ಅಂತ ಅನಂತ್ ಸರ್ ನಂಗೆ ಮೆನ್ಷನ್ ಮಾಡಿದ್ರು. ನನಗೆ ಅದು ಆಮೇಲೆ ಗೊತ್ತಾಯ್ತು ಆ್ಯಕ್ಚುಲಿ. ಸೊ ಅದಾದಮೇಲೆ ಯಶೋಮತಿ ಮೇಡಮ್ ನಂಗೆ ಒಂದು ಬುಕ್ ಕೊಟ್ಟಿರೋರು ಬರೆದಿರೋದು, ನಾನು ಅದನ್ನು ಓದಬೇಕು, ಖಂಡಿತ ನಾನು ಅದು ಓದ್ತೀನಿ. ಆಮೇಲೆ ಬೆಳಗೆರೆ ಸರ್ದು ಲಾಸ್ಟ್ ಬುಕ್ ಒಂದು ನಾನು ಮಿಸ್ ಮಾಡ್ಕೊಂಡಿದ್ದೆ, ಅದನ್ನು ಮೇಡಮ್ ನಾನು ಕೊಟ್ಟಿದ್ದಾರೆ, ಓದಬೇಕು. ಇದನ್ನು ಮುಗಿಸಿ ನಾನು ಖಂಡಿತ ಓದ್ತೀನಿ ಮೇಡಮ್. ಆಮೇಲೆ ಇಟ್ಸ್ ಪ್ರೈಡ್, ರವಿ ಬೆಳಗೆರೆ ಸರ್ ಬುಕ್ ಓದೋದು ಇಟ್ಸ್ ಎ ಪ್ರೈಡ್ ಅಗೈನ್ ಆ್ಯಂಡ್ ಅಗೈನ್. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೀವು ಬಂದಿದ್ದು. ನೀವು ತುಂಬ ಬುಕ್ ಬರೀಬೇಕು ಮೇಡಮ್, ಆಮೇಲೆ ಪುಸ್ತಕಗಳು ಬರೀರಿ, ಪ್ರಕಾಶನ ಕಂಟಿನ್ಯೂ ಮಾಡಿ. ನೀವು ಬೇರೆ ಬೇರೆ ಫೀಲ್ಡಲ್ಲಿದ್ದೀರಾ ಮೇಡಮ್, ನಿಮಗೆ ಸಕ್ಸಸ್ ಸಿಗಲಿ. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ಆ್ಯಕ್ಚುಲಿ ನಾನು ಮೇಡಮ್ ಹೇಳಿದ್ದೆ, ಅಕಸ್ಮಾತ್ ರವಿ ಬೆಳಗೆರೆ ಸರ್ ಇದ್ದಿದ್ದರೆ ಓಡಿಸ್ಕೊಂಡಾದ್ರೂ ಪರವಾಗಿಲ್ಲ ಕರ್ಕೊಂಬಂದ್ಬಿಡ್ತಿದ್ದೆ ಹೋಗ್ಬಿಟ್ಟು, ಅಥವಾ ಅವ್ರು ಇರೋ ಜಾಗದಲ್ಲಿ ಹೋಗಿ ಬುಕ್ ರಿಲೀಸ್ ಮಾಡಿಬಿಟ್ಟು ಈ ಫಂಕ್ಷನೇ ಮಾಡ್ತಿರಲ್ಲ. ಟು ಬಿ ಫ್ರ್ಯಾಂಕ್, ಇದು ಅವ್ರು ಮಾಮೂಲಿ ಅವ್ರ ಸ್ಟೈಲಲ್ಲಿ ಒಂದು ಡೈಲಾಗ್ ಹೊಡೆದ್ಬಿಟ್ರು, ಅದನ್ನು ಬಿಟ್ಬಿಟ್ಟು ಹೋಗಿ ಆ ಕೆಲಸ ನೋಡು ಅಂತ ಹೇಳಿರೋರು, ಮುಗಿಸ್ಬಿಡ್ತಿದ್ದೆ. ಸೊ ನನಗೆ ನೀವು ಇಲ್ಲಿರೋದು ರವಿ ಬೆಳಗೆರೆ ಸರ್ ಇರೋ ಅಷ್ಟು ಸಂತೋಷ ಕೊಡ್ತಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಅನಂತ್ ಸರ್, ನನಗೆ ಅನಂತ್ ಸರ್ದು ನಾನು ಬುಕ್ ಓದಿದ್ದೀನಿ. ಆ್ಯಕ್ಚುಲಿ 2 ಸರಿ ಓದಿದ್ದೀನಿ. ಮೊದಲನೇ ಸರಿ ಓದಿದಾಗ ನಾನು ತುಂಬ ಮುಟ್ಟಾಳ ಆಗಿದ್ದೆ. ಅಂದರೆ ಅದೊಂದು ತುಂಬ ಚಿಕ್ಕ ಬುಕ್ಕು, ಓದಬೇಕು ಅನ್ನೋ ಒಂದು ಸ್ಪೀಡ್ ಇರುತ್ತೆ, ಹಂಗೆ ಓದ್ಬಿಟ್ಟಿದ್ದೆ ನಾನು ಆ ಬುಕ್ನ. ಆಮೇಲೆ ವಾಪಸ್ ಒಂದು 3-4 ವರ್ಷ ಆದಮೇಲೆ ಮತ್ತೆ ಸಿಕ್ತು, ಏನೋ ಗಾಂಧಿ ಅಂತಿದೆಯಲ್ಲ ಅಂದ್ಬಿಟ್ಟು ಮತ್ತೆ ತೆಗೆದು ಓದಿದೆ. ಆವಾಗ ಅನಂತ್ ಸರ್ ಬರೆದಿದ್ದು ಪರ್ಸ್ಪೆಕ್ಟಿವ್ಸ್ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅನಂತ್ ಸರ್ಗೆ ಈಗಲೂ ಒಂದು ವಿಚಿತ್ರವಾದ ಫಾಲೋಯಿಂಗ್ ಇದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ತಂದೆ
ಅವರು ನಿನ್ನೆ ಮಾತಾಡ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೇಳ್ತೀವಿ ಯಾರ್ಯಾರು ಬರ್ತಾ ಇದ್ದಾರೆ ಭಗೀರಥ್ ಅಂದರೆ ಒಂದು 4 ಹೆಸರು ಹೇಳಿದೆ. ಜೋಗಿ ಸರ್ ಎಲ್ಲ ಅವರು ತುಂಬ ಫಾಲೋ ಮಾಡ್ತಾರೆ. ಜೋಗಿ ಸರ್ ಟೈಮಿಂಗ್ ಅವ್ರು ತುಂಬ ಇಷ್ಟ. ಆನಂದ್ ಸರ್ ಅಂದ ತಕ್ಷಣ ವಾಗ್ಮಿ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರು, ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ ಅಂದರು. ಅದು ನಿಜ. ಆನಂದ್ ಸರ್ ಬೇರೆ. ಆಮೇಲೆ ಆನಂದ್ ಸರ್ ಖಂಡಿತ ನಾನು ಒಪ್ಕೋತೀನಿ. ಆಮೇಲೆ ಇನ್ನೊಂದೇನೆಂದರೆ, ಟು ಬಿ ಫ್ರ್ಯಾಂಕ್, ನನಗೆ ಆ ಪದ ಪ್ರಯೋಗಗಳು ಜೋಗಿ ಸರ್ ಅದನ್ನು ಹೇಳಿದ್ರು, ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಟೆನ್ಸ್. ನಿಜವಾಗ್ಲೂ ಅದನ್ನು ಪ್ರಾಬ್ಲಮ್ ಇದೆ, ನಾನು ಇಲ್ಲ ಅಂತ ನಾನು ಸುಳ್ಳು ಹೇಳಲ್ಲ. ಕಾರಣ ಏನಂದರೆ, ನಾನು ಬರಿತಾ ಕಳೆದೋಗ್ಬಿಡ್ತೀನಿ. ನನಗೆ ಅದು ಗೊತ್ತಾಗಲ್ಲ ಬರಿಬೇಕಾದ್ರೆ. ಟು ಬಿ ಫ್ರ್ಯಾಂಕ್, ಪ್ರೂಫ್ ರೀಡಿಂಗ್ ಮಾಡಬೇಕಾದ್ರೆ ನನ್ನ ಅಷ್ಟು ಬುಕ್ಕು ವೇಸ್ಟು ಡಿಲೀಟ್ ಮಾಡಬೇಕು ಅಂತ ಮತ್ತೆ ಅನಿಸುತ್ತೆ. ಪ್ರತಿ ಸರಿ ಸೀನ್ ಬರೆಯೋಗ್ಲೂ ಹಂಗೆ ಅನಿಸುತ್ತೆ. ಅದೇನೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮತ್ತು ಇನ್ನೊಂದು, ಕತೆ ಹಿಂದೆ ಮುಂದೆ ಹೋಗೋದು ಆ್ಯಕ್ಚುಲಿ ಕ್ರಿಸ್ಟೋಫರ್ ನೋಲನ್ ಹೆಸರು ಮೆನ್ಷನ್ ಮಾಡಿದ್ರು. ಸೊ ನನಗೆ ತುಂಬ ಇಷ್ಟವಾದ ನಿರ್ದೇಶಕ. ಅದಕ್ಕಿಂತ ಮುಂಚೆ ಮೊನ್ನೆ ಈಗ ತಮಿಳಲ್ಲಿ ವಾಡಿವಾಸಲ್ ಅಂತ ಒಂದು ವೆಟ್ರಿಮಾರನ್ ಫಿಲಮ್ ಮಾಡ್ತಿದ್ದಾರೆ. ಸೊ ಅದು ನಮ್ಮ ಬುಕ್ ಪಬ್ಲಿಷರ್ಸ್ಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ವೆಟ್ರಿಮಾರನಲ್ಲಿ ಸಿನಿಮಾ ಅನೌನ್ಸ್ ಮಾಡಿದ್ರು, ಇದ್ದಕ್ಕಿದ್ದಂಗೆ ಕನ್ನಡದಲ್ಲಿ ಆ ಬುಕ್ಕು ಟ್ರಾನ್ಸ್ಲೇಟ್ ಆಗೋಯ್ತು, ಪಬ್ಲಿಷ್ ಆಗೋಯ್ತು. ತುಂಬ ಚಿಕ್ಕ ಬುಕ್ ಅದು, ಒಂದು 70-75 ಪೇಜ್ ಇರುತ್ತೆ ಆ ಪುಸ್ತಕ. ನಾವು ವೆಟ್ರಿಮಾರನ್ ಫ್ಯಾನ್ಸು, ಬೇರೆ ಕೆಲಸ ಇರಲ್ಲ, ಓಡೋಗ್ಬಿಟ್ಟು ಅರ್ಧ ದಿನದಲ್ಲಿ ಓದ್ಬಿಟ್ಟೆ ಆ ಬುಕ್ನ. ಚೆಲ್ಲಪ್ಪ ಅಂತ ಬರ್ದಿದ್ದಾರೆ ಅವ್ರು ಆ ಬುಕ್ನ. 1940 ಸಮಥಿಂಗ್ ಏನೋ ಬರ್ದಿರೋದು. ಆ ಮನುಷ್ಯ ಅವತ್ತೇ ನಾನ್ ಲೀನಿಯರ್ ಬರ್ದಿದ್ದಾರೆ. ಅವತ್ತೇ ನಿಮಗೆ ಕತೆ ಶುರುವಾಗೋದು, ಎಂಡಿಂದ ಸ್ಟಾರ್ಟ್ ಮಾಡ್ತಾರೆ. ಮಧ್ಯೆ ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ ಅವ್ರು. ಓದ್ತಾ ನೀವು ಗ್ರಾಸ್ಪ್ ಮಾಡಬೇಕು ಮತ್ತು ಹಿಡಿಬೇಕು ಕತೆನ. ಅಂದರೆ ಆ ಮನುಷ್ಯ ಅವತ್ತು ಭಯನೇ ಪಟ್ಟಿಲ್ಲ ಬರೀಬೇಕಾದ್ರೆ. ಸೊ ನನಗನ್ನಿಸಿದೆ ಅಂದರೆ, ನನಗೆ ನಿಜವಾಗ್ಲೂ ಫಾರ್ಮಲಾಗಿ ಬರೆಯೋಕ್ಕೆ ಬರೋಲ್ಲ. ಈಗ ನನಗೆ ಗೊತ್ತಿರೋ ಪ್ರಕಾರ ನಾನು ತುಂಬ ಏನೋ ಮಾತಾಡ್ತಾಯಿದ್ದೀನಿ. ಸೊ ಅದು ನನಗೆ ಗೊತ್ತಾಗ್ತಾಯಿದೆ. ನಿಜವಾಗ್ಲೂ ನನಗೆ ಹೀಗೆ ಮಾತಾಡೋಕ್ಕೆ ಬರೋದು, ನಾನು ಅದನ್ನೇ ಮಾತಾಡ್ತಿದ್ದೀನಿ. ಸೊ ನಾನು ಬರೆಯೋದು ಕೂಡ ಹಾಗೆ ಇರುತ್ತೆ. ಆ ಕತೆ ಏನು ಕೇಳುತ್ತೋ ಅದನ್ನು ಬರೆದಿರ್ತೀನಿ. 100% ನಾನು ಹಿಂದೆ ಮುಂದೆ ಹೋಗ್ತೀನಿ. ಐ ಥಿಂಕ್ ನಾನು ಲಾಜಿಕ್ ಮಿಸ್ ಮಾಡಲ್ಲ, ಅದು ನಾನು 100% ಶ್ಯೂರ್. ಸೊ ಲಾಜಿಕಲಿ ತಪ್ಪಿದರೆ ನಾನು ಖಂಡಿತ ಒಪ್ಕೋತೀನಿ. ಅದು ಬಿಟ್ಟು ಬೇಕು ಅಂತ ನಾನು ಹಿಂದೆ ಮುಂದೆ ಹೋಗ್ತೀನಿ. ನಾನು ಬಿಕಾಸ್ ನಾನು ಹೆಂಗೆ ನೋಡಿದ್ನೋ ನೀವು ಓದಬೇಕಾದ್ರೆ ನಿಮ್ಗೆ ಅದೇ ಹಾಗೆ ಕಾಣಲಿ ಅನ್ನೋದು ನನ್ನ ಉದ್ದೇಶ. ಸೊ ಇನ್ನೊಂದು, ಇದನ್ನು ನೀವು ಓದೋದಕ್ಕಿಂತ ನೋಡಿದ್ರೆ ನಿಮಗೆ ತುಂಬ 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 ನೀಟಾಗಿ ಅರ್ಥ ಆಗುತ್ತೆ. ಬಿಕಾಸ್ ನಾನು ಫಿಲ್ಮ್ ಮೇಕರ್. ಬಟ್ ಖಂಡಿತ ಆನಂದ್ ಸರ್ ಮಾತು ನಾನು ತೊಗೋತೀನಿ. ಸರ್ ನಾನು ಕಲ್ತ್ಕೊಂಡು ಆದಷ್ಟು ಬೇಗ ನಾನು ಸರಿ ಮಾಡ್ಕೋತೀನಿ ಸರ್. ಬಟ್ ಅದು ನಂಗೆ ತುಂಬ ಖುಷಿ ಆಯಿತು. ನಾನು ನಿಜವಾಗ್ಲೂ ಆನಂದ್ ಸರಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ನಾನು ಐ ಆಮ್ ಪ್ರೌಡ್. ಆ್ಯಂಡ್ ಅಗೈನ್ ಆನಂದ್ ಸರ್, ಗಟ್ ಸರ್. ಸೊ ಯು ಆರ್ ಪ್ರೌಡ್. ಸೊ ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್. ಸೊ ಮತ್ತೆ ಹಿಡ್ಕೊಂಬರ್ತೀನಿ ಸರ್. ಇನ್ನೊಂದು ಬುಕ್ ಬರೆದ್ಮೇಲೆ ನೀವು ಬರಬೇಕು, ಮತ್ತು ಬೈಲೇಬೇಕು ನನಗೆ. ಸೊ ನಾನು ಬೈಲೇಬೇಕು. ಸೊ ಅದಾದಮೇಲೆ ಜೋಗಿ ಸರ್ ಈಗಲೂ ಅಲ್ಲಿ ಬಂದರು. ಅವ್ರ ಹತ್ರ ಹೋಗೋದಕ್ಕೆ ಭಯ ಆಗುತ್ತೆ. ನಾನು ಅವತ್ತಿಂದ ಹೇಳ್ತಿದ್ದೀನಿ, ಸರ್ ನಿಮ್ಮನ್ನು ನೋಡ್ರೆ ಭಯ ಆಗುತ್ತೆ ಸರ್, ಯಾಕೆ ಅಂತ ಗೊತ್ತಿಲ್ಲ ಅಂತ. ಸೊ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ. ಜೋಗಿ ಸರ್ದೊಂದು ಬುಕ್ ಓದ್ತೀನಿ ನಾನು. ಉಪ್ಪಿನಂಗಡಿ ಬಗ್ಗೆ ಮಾತಾಡ್ತಾರೆ ಜೋಗಿ ಸರು. ಆವಾಗ ನನಗೆ ಒಂದು ಮಾತು ನೆನಪಾಗುತ್ತೆ. ಶಿವರಾಮ್ ಕಾರಂತರು ಒಂದು ಲೈನ್ ಬರೆದಿರ್ತಾರೆ. ನನಗೆ ಚಿಗುರದ ಕನಸುವಿಂದ ಶಿವರಾಮ್ ಕಾರಂತರು ಪರಿಚಯ ಆಗಿರ್ತಾರೆ. ಕಾರಂತರು ಒಂದು ವರ್ಡ್ ಮೆನ್ಷನ್ ಮಾಡ್ತಾರೆ, ಒಂದು ಮಾತು ಹೇಳ್ತಾರೆ ಅವರು. ನೀನು ಈಗ ಲೈಕ್ ಮಡಿಕೇರಿ ಅಥವಾ ಎನಿಥಿಂಗ್, ಒಂದು ಪಶ್ಚಿಮ ಘಟ್ಟ ಅಥವಾ ಒಂದು ಮಡಿಕೇರಿ ಬಗ್ಗೆ ನಿನ್ನ ಕತೆ ಬರೀಬೇಕಂದ್ರೆ ಬೆಂಗಳೂರು ಕಾಂಕ್ರೀಟ್ ಕಾಡಲ್ಲಿ ಕೂತ್ಕೊಂಡು ಬರೆದ್ರಾಗಲ್ಲ. ನೀನು ಮಡಿಕೇರಿಯಲ್ಲಿ ಕೂತ್ರೆ ಮಡಿಕೇರಿ ಕತೆ ನಿನಗೆ ಬರುತ್ತೆ, ಮಡಿಕೇರಿಯಾಗಿ ಕಾಣುತ್ತದು ಅಂತ ಮೆನ್ಷನ್ ಮಾಡ್ತಾರೆ. ಸೊ ನಂಗೆ ಉಪ್ಪಿನಂಗಡಿ ಬಗ್ಗೆ ಓದಬೇಕಾದ್ರೆ ನಾನು ಉಪ್ಪಿನಂಗಡಿ ನೋಡಿಬಿಟ್ಟೆ. ನಾನು ಇವತ್ತವರೆಗೂ ಉಪ್ಪಿನಂಗಡಿ ನೋಡಿಲ್ಲ. ಬಟ್ ಜೋಗಿ ಸರ್ ಅವತ್ತು ನಂಗೆ ತೋರಿಸಿದ್ದಾರೆ, ನನಗೆ ಅದು ನೆನಪಿದೆ. ಸೊ ಅದಾದಮೇಲೆ ಜೋಗಿ ಸರ್ದು ಹಸ್ತಿನಾವತಿ. ನಾನು ಖಂಡಿತ ಹಸ್ತಿನಾವತಿ ಬಗ್ಗೆ ಎಲ್ಲ ಮಾತಾಡಲ್ಲ, ಬಿಕಾಸ್ ಇಡೀ ಪ್ರಪಂಚ ಮಾತಾಡ್ಬಿಟ್ಟಿದೆ. ಅದು ಎಲ್ಲೆಲ್ಲೆಲ್ಲೂ ಓದ್ತಿರ್ತಾರೆ. ನನ್ನ ಫ್ರೆಂಡ್ ಒಬ್ಬರು ಜರ್ಮನಿದ್ದಾರೆ, ಹಸ್ತಿನಾವತಿಗೆ ಯೂಜ್ ಫ್ಯಾನು. ಅವ್ರ ಪಾಪ ಅಲ್ಲಿ ಜರ್ಮನ್ ಫ್ರೆಂಡ್ಗೆ ತಲೆ ತಿಂತಾಯಿರ್ತಾರೆ ಈಗ ಬುಕ್ ಹಿಡ್ಕೊಂಡು. ಹಿಂಗೆಲ್ಲ ಟ್ರೈ ಮಾಡಿದ್ದಾರೆ, ಹಿಂಗೆಲ್ಲ ಇದೆ ಅಂತ ಹಿಸ್ಟ್ರಿ ಮೆನ್ಷನ್ ಮಾಡೋ ಬಗ್ಗೆ ಮಾತಾಡ್ತಾರೆ. ಬಟ್ ನಾನು ಜೋಗಿ ಸರ್ದೊಂದು ತುಂಬ ಇಷ್ಟ ಆಗಿದ್ದು ಮತ್ತು ಈಗೋ ಹರ್ಟ್ ಆಗೋ ಒಂದು ವಿಷಯ ಹೇಳ್ತೀನಿ. ಅವರು ಹಸ್ತಿನಾವತಿ ಪುಸ್ತಕ 400, ಇವರು ನನಗೆ 400 ಪೇಜ್ ಬುಕ್ ಹೇಳಿದ್ರು. ಸೊ ಇದು ತುಂಬ ದಂಡಯಾತ್ರೆ ಮಾಡಿರೋ ಪುಸ್ತಕ. ನಾನು ಹತ್ತತ್ರ ರಿಸರ್ಚ್ ಮಾಡೋಕೆ ಒಂದು 7-8 ತಿಂಗಳು ತೊಗೊಂಡೆ. ಅದಾದಮೇಲೆ ಪುಸ್ತಕ ಬರೆಯೋದಕ್ಕಂತೂ ಸಿಕ್ಕಾಪಟ್ಟೆ ಒದ್ದಾಟ ಆಯಿತು. ಹತ್ತತ್ರ ಅದು ಒಂದು 7-8 ತಿಂಗಳಾಯಿತು. ಬಟ್ ಅವರು 400 ಪೇಜ್ ಪುಸ್ತಕನ ಒಂದು ವಾರದಲ್ಲಿ ಬರೆದಿದ್ದಾರೆ. ಹಸ್ತಿನಾವತಿ ಬರೆದಿರೋದು ಕೇವಲ 1 ವಾರ. ಕರೆಕ್ಟಾ ಸರ್? ಒಂದೇ 1 ವಾರದಲ್ಲಿ ಬರೆದಿದ್ದಾರೆ ಆ ಪುಸ್ತಕನ. ಅವರು ಅರ್ಜುನ್ ಸರ್ಗೆ ಗೊತ್ತಿರುತ್ತೆ ಸರ್. ಹಾಂ ಸರ್, ಹಾಂ ಸರ್, ಅವ್ರು ಅದೇ ಸರ್, ಅದೇ ಗೊತ್ತು ಸರ್, ಅದನ್ನು ಹೇಳಿದ್ದಾರೆ ಮೊನ್ನೆ ಕಾಯ್ಕಿಣಿ ಸರ್ದು ಫಂಕ್ಷನಲ್ಲಿ ಅದನ್ನು ಅವ್ರು ಹೇಳ್ತಾರೆ. ಸೀತಾರಾಮ್ ಸರ್ ಹೇಳ್ತಾರೆ, ಎಲ್ರಿ ಬುಕ್ಕು ಬರ್ತಾ ಇದೆ ಸರ್. ಅದು ಅವ್ರದ್ದು ಇದು ಆ್ಯಕ್ಚುಲಿ ಇದಿರುತ್ತೆ, ಮೆಸೇಜ್ ಮನೆ, ಜೋಗಿ ಮನೆ ಅಂತ ಒಂದಿದೆ, ಮೆಸೇಜಲ್ಲಿ ಇಟ್ಕೊಂಡಿರ್ತಾರೆ ಅವರು. ಎಲ್ರಿ ಬುಕ್ಕು ಅಂತ ನಾನು ನೋಡ್ತಿದ್ದೆ ಸರ್ ಬುಕ್ ಬ್ರಹ್ಮದಲ್ಲಿ ವಿಡಿಯೋ. ಎಲ್ರಿ ಬುಕ್ಕು ಅಂತ ಸೀತಾರಾಮ್ ಸರ್ ಬರ್ತಾ ಇದೆ ಸರ್ ಅಂದರೆ ನಾಳೆ ಬೆಳಗ್ಗೆ ಬುಕ್ ಇದ್ದಾಗ ಕಳಿಸಿದ್ದಾರೆ. ಆ್ಯಕ್ಚುಲಿ ಜೋಗಿ ಸರ್ ನಂಗೆ ಒಂದು ಮಾತು ಹೇಳಿದ್ರು. ಅರ್ಜುನ್ ಸರ್ಗೆ ಅದು ಗೊತ್ತಿರುತ್ತೆ, ಅವರು ಸಾಹಿತಿ ಆಗಿರೋದ್ರಿಂದ. ಅರ್ಜುನ್ ಸರ್ ನಾನು ನೋಡಿದ್ದೀನಿ ವೈಯಕ್ತಿಕವಾಗಿ.
ಅರ್ಜುನ್ ಸರ್ ಲಿರಿಕಲ್ಲಿ ಬಂದು ಟ್ಯೂನ್ ತೊಗೊಂಡು ಇಮ್ಮಿಡಿಯೇಟ್ ನಮ್ಮ ಮುಂದೆ ಪೇಪರ್ ತೊಗೊಂಡು ಬರೀತಾರೆ. ನೀವೇನು ಮೊನ್ನೆ ಉಪಾಧ್ಯಕ್ಷದಲ್ಲಿ ಒಂದು ಫೇಮಸ್ ಸಾಂಗ್ ನೋಡಿರ್ತೀರಾ, ಅಂಬಾರಿ ಸಾಂಗ್ ನೋಡಿರ್ತೀರ, ಅರ್ಜುನ್ ಸರ್ ಬಂದು ನಿಮಿಷಗಳಲ್ಲಿ ಬರೆದಿದ್ದಾರೆ ನಮ್ಮ ಮುಂದೆ. ಅದು ಅವ್ರಿಗೆ ಬರುತ್ತೆ ಆ ರೀತಿ. ಸೊ ನಮ್ಗೆ ಅದು ಹೆಂಗಿರುತ್ತೆ ಅಂದರೆ ನೆಕ್ಸ್ಟ್ ಒಂದು 2 ಅವರ್ಸಲ್ಲಿ ರೆಕಾರ್ಡಿಂಗ್. ಸೋನು ನಿಗಮ್ ಮೈಕ್ ಮುಂದೆ ಬರಬೇಕು, ಶ್ರೇಯಾ ಘೋಷಲ್ ಬರಬೇಕು, ಆವಾಗ ಅರ್ಜುನ್ ಸರ್ ಬರೀತಾರೆ ಆ ಸಾಂಗ್ನ. ಅದು ಬರೆದು ನಾವೆಲ್ಲ ಕೇಳಿ ಆನಂದಿಸಿ. ನಂಗೆ ಅದು ಶಾಕಿಂಗ್ ಆಗಿರ್ತಿತ್ತು ಅರ್ಜುನ್ ಸರ್ ಬರೀಬೇಕಾದ್ರೆ. ಬಟ್ ಇದೇನು ಸರ್ 400 ಪೇಜ್ ಬರೆಯೋದು, ಅದು 400 ಪೇಜ್, ಅದು ಭಯ ಆಗಲ್ವ ಸರ್ ಅಂತ ಕೇಳಿದ್ರೆ ನಂಗೆ ಅದು ಗೊತ್ತಿಲ್ಲ, ಅದು ಹೆಂಗೆ ಬರಿತೀನೋ ಅಂತ ಗೊತ್ತಿಲ್ಲ. ನಂಗೆ ಅದು ತುಂಬ ಲೈಕ್ ಅದು ಊಹೆಗೆ ಮೀರಿದ್ದು. ಅದು ಎಲ್ಲರೂ ಸರಸ್ವತಿ ಪುತ್ರ ಅಂತಾರಲ್ಲ, ಆ ರೀತಿ ಅವ್ರು ಸರಸ್ವತಿ ಸುಪುತ್ರ. ಅದು ಗೊತ್ತಿಲ್ಲ ನನಗೆ. ಅವರು ಲೈಕ್ ಸರ್ ನನ್ನ ಪ್ರಕಾರ ನೀವು ಪುಸ್ತಕದಲ್ಲಿ ಸಚಿನ್ ತೆಂಡೂಲ್ಕರ್ ಆಗ್ಬಿಡ್ತೀರಾ ಸರ್, ಸೆಂಚುರಿ ಹೊಡ್ಕೊಂಡು. ಸಚಿನ್ ಸರ್ ರೆಕಾರ್ಡ್ ಯಾರೂ ಬ್ರೇಕ್ ಮಾಡಲ್ವಲ್ಲ ಆ ರೀತಿ. ಅದು ಬಿಟ್ಟು ಅದೇ ಜೋಗಿ ಸರ್ ಬಂದು ಟು ಬಿ ಫ್ರ್ಯಾಂಕ್, ನನಗೂ ಅವ್ರಿಗೂ ಯಾವುದೇ ಪರಿಚಯ ಇರಲಿಲ್ಲ. ಬಟ್ ಒಂದು ಕ್ಲಬ್ ಹೌಸಲ್ಲಿ ನಾನು ಮಾತಾಡಬೇಕಾದ್ರೆ ಅವರು ನನ್ನ ಸಲ ಹೇಳಿದೆ, ಸರ್ ನೀವು ಸಿನಿಮಾ ಜಾಸ್ತಿ ಮಾಡಬೇಕು, ನಿಮ್ಮ ಅವಶ್ಯಕತೆ ನಮಗಿದೆ ಅಂತ. ಅವ್ರ ಸ್ಟೈಲಲ್ಲಿ ಮಾಮೂಲಿ ಅವ್ರು ಕೇಳಿಸ್ಕೊಳ್ಳಲ್ಲ ಕೆಲವೊಂದು. ಸೊ ಸುಮ್ಮನೆ ಆಗಿಬಿಟ್ಟಿದ್ರು, ನಾನು ಅವಾಗ ಸುಮ್ಮನೆ ಆಗಿದ್ದೆ. ಸೊ ಅವ್ರು ಸಿನಿಮಾ ಮಾಡ್ತಿದ್ದಾರೆ ಆ್ಯಕ್ಚುಲಿ, ಒಂದಷ್ಟು ಬೇರೆ ಬೇರೆ ರೀತಿ ಮಾಡ್ತಿದ್ದಾರೆ. ಅದು ನಾವು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು. ಸೊ ಅದಾದಮೇಲೆ ಪುಸ್ತಕಗಳಲ್ಲಂತೂ ಸಾರ್ ಹೇಳ್ದಂಗೆ 22ನೇ ತಾರೀಕು ಪುಸ್ತಕ ರಿಲೀಸ್ ಇಟ್ಕೊಂಡು ಸಾರ್ ಇಲ್ಲಿ ಬರ್ತಾರೆ. ಅದು ಯಾವಾಗ ಬರೀತಾರೋ ಅವಾಗ ನಾನು ಒಂದು ಮಾತು ಕೇಳಿದೆ, ಸರ್ ಹೆಂಗೆ ಬರೀತೀರಾ? ನೀವು ಕನ್ನಡಪ್ರಭ ಆಫೀಸ್ಗೆ ಹೋದರೆ ಅವ್ರದ್ದೊಂದು ಚೇಂಬರ್ ಇರುತ್ತೆ, ಮುಕ್ಕಾಲು ದಿನ ಮೀಟಿಂಗಲ್ಲಿ ಇರ್ತಾರೆ. ಸೊ ಅಲ್ಲಿ ಬಂದು ಕೂತ್ಕೊಂಡ್ರು ಅವ್ರ ಮುಂದೆ ಒಂದಷ್ಟು ವಿಷಯಗಳಿರುತ್ತೆ, ಅವ್ರ ಫೋನಲ್ಲಿ ಕನ್ವೆ ಮಾಡ್ತಾನೆ ಇರಬೇಕು, ಈ ಕೆಲಸ ಹಿಂಗೆ ಹೋಗಬೇಕು, ಹಿಂಗೆ. ಆ ಜವಾಬ್ದಾರಿ, ಒಂದು ಪತ್ರಿಕೆಯ ಜವಾಬ್ದಾರಿ ಜೊತೆಗೆ ಒಂದು ಪುಸ್ತಕದ ಜವಾಬ್ದಾರಿ ಇದೆಯಲ್ಲ, ಅದು ಅವ್ರ ವರ್ಸಟೈಲಿಟಿ. ಅದು ಅವ್ರು ನಂಗೊಂದು ಮಾತು ಹೇಳಿದ್ರು, ನಾನು ಫಾಲೋ ಮಾಡ್ತೀನಿ ಬರೀಬೇಕಾದ್ರೆ ಅಂತ. ಸೊ ಅಗೈನ್ ಅವ್ರಿಗೆ ಅದು ಕಾಣುತ್ತೆ, ಅವ್ರು ಬರೆದು ಬಿಡ್ತಾರೆ. ಆಮೇಲೆ ಆ ಹೆಡ್ ರೈಟ್ರ್ ಅವರು ಆ್ಯಕ್ಚುಲಿ ಟೈಪ್ ಮಾಡ್ತಾರೆ, ಜೋಗಿ ಸರ್. ಸೊ ಸರ್ ಖಂಡಿತ ನೆಕ್ಸ್ಟ್ ನಿಮ್ದು ಇನ್ಸ್ಪಿರೇಷನ್ ತೊಗೊಂಡು ಬರೆದ್ರೆ ಬೇಗ ಬರಿತೀನಿ ಸರ್, ಪ್ರಯತ್ನ ಪಡ್ತೀನಿ. ಸೊ ಆಮೇಲೆ ಅವರು ಪುಸ್ತಕ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತಿರ್ತಾರೆ. ಸೊ ನಾನು ಅವ್ರ ಡೇಟ್ ತೊಗೊಂಡು ಮಾಡಿದಾಗ ಅವ್ರು ಲಾಸ್ಟ್ ವೀಕ್ ಕೂಡ ಒಂದು ಫಂಕ್ಷನ್ ಇತ್ತು ಪುಸ್ತಕದ ರಿಲೀಸು, ಈ ವೀಕ್ ನನ್ನ ಫಂಕ್ಷನ್ಗೆ ಬಂದರು. ಅದೊಂಥರ ಸೇವೆ ಆ್ಯಕ್ಚುಲಿ. ಅವರು ಈಗ ನಾನು ಪುಸ್ತಕ ತೊಗೊಂಡು ಓದಿದ್ರು, ಮೊನ್ನೆ ಓದಿದ್ರು, ಒಂದಷ್ಟು ಓದಿದ್ರು ಅವರು. ಸೊ ಅದೊಂಥರ ಸೇವೆ, ಕನ್ನಡ ಸಾಹಿತ್ಯನ ಬೆಳೆಸಬೇಕು, ಪೋಷಿಸಬೇಕು ಅನ್ನೋ ಸೇವೆ, ಒಂದು ನಿಸ್ವಾರ್ಥ ಸೇವೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅದು ಊಹೆಗೆ ಮೀರಿ ಸರ್. ಅದು ಬರಬೇಕು ಅನ್ನೋದಿದೆಯಲ್ಲ, ಆ್ಯಕ್ಚುಲಿ ನನಗೆ ಅವ್ರ ಹತ್ರ ಮಾತಾಡೋದೇ ಭಯ. ಲಕ್ಷ್ಮೀಕಾಂತ್ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ತಿದ್ರು, ನಾನು ಎಲ್ರಿಗೂ ನಾನು ಕೋಆರ್ಡಿನೇಟ್ ಮಾಡಿದೆ, ಅವ್ರು ನಾನು ಮಾಡಲಿಲ್ಲ, ಭಯ. ಈಗಲೂ ಬಂದು ಇಲ್ಲಿ ತನಕ ಬಂದು ಅವ್ರು ಮಾತಾಡೋ ತನಕ ನನಗೆ ಗೊತ್ತಿರಲ್ಲ ಅವ್ರು ಏನು ಮಾತಾಡ್ತಾರೆ ಅಂತ. ಅದು ತುಂಬ ದೊಡ್ಡದು ಸರ್. ನೀವು ಪ್ರತಿ ಪುಸ್ತಕಕ್ಕೂ ಹೋಗಿ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಅದು ಲೈಕ್ ನಿಮ್ಮ ರೆಕಾರ್ಡ್ ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ. ನೀವು ಇನ್ನು ಸ್ವಲ್ಪ ದಿವಸದಲ್ಲೇ ಸಚಿನ್ ಥರ ಒಂದು ರೆಕಾರ್ಡ್ ಮಾಡಿಡ್ತೀರಾ ಖಂಡಿತ. ಬಟ್ ಅದು ತುಂಬ ದೊಡ್ಡದು ಸರ್, ನಿಮಗೆ ಒಂದು ಲೈಬ್ರರಿ ಇರಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೇಮ್ ಸರ್ ಬಂದು ಜ್ಯೋತಿ ಮೇಡಮ್ ಪ್ರೇಮ್ ಸರ್ ಆ್ಯಕ್ಚುಲಿ. ಪ್ರೇಮ್ ಸರ್ದು ಬಂದು ಹೆಂಗೆ ಅಂದರೆ, ಪ್ರೇಮ್ ಸರ್ ನಾನು ಫಸ್ಟ್ ಇಯರ್ PUಲಿದ್ದಾಗ ಸವಿ ನೆನಪು ರಿಲೀಸ್ ಆಗುತ್ತೆ, ವೀರೇಶ್ ಥಿಯೇಟ್ರಲ್ಲಿ ನಾವು ಫಿಲಮ್ ನೋಡ್ತೀವಿ. ಫಿಲಮ್ ನೋಡ್ಬೇಕಾದ್ರೆ ಪ್ರೇಮ್ ಸರ್ ಮೇಲೆ ನಮ್ಗೆ ಹೊಟ್ಟೆ ಕಿಚ್ಚು. ನಮ್ಮ ಜೊತೆಗೆ ಒಂದಷ್ಟು ಹುಡುಗಿರು ಬಂದಿರ್ತಾರೆ, ಏನು ಎಲ್ಲರೂ ಪ್ರೇಮ್ ಸರ್ನ ಬಿಟ್ಟು ಯಾರ ಕಡೆನೂ ತಿರುಗಿ ನೋಡಲ್ಲ. ಇವ್ರು ಶೇವ್ ಮಾಡಿಕೊಂಡು ಪ್ರೇಮ್ ಸರ್ ಬೇರೆ ಥರನೇ ಕಾಣ್ತಾ ಇರ್ತಾರೆ ನೋಡೋಕ್ಕೆ. ಸೊ ನಮಗೆ ಒಂದು ಅದು ಇರುತ್ತಲ್ಲ, ಯಾರೋ ದುಡ್ಡಿರೋರ ಮಗ, AC ಅದು ಹಂಗಿರುತ್ತೆ, ಆ ಕಲರ್, ಆ ಮೂಗು ಹಂಗೆ ಶೇಪಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಕೂದಲೆಲ್ಲ. ಸೊ ಅವ್ರು ತುಂಬ ದುಡ್ಡಿರೋರ ಮಗ ಪ್ರೇಮ್ ಸರ್ ಅಂತ ಅಂದ್ಕೊಂಬಿಡ್ತೀನಿ. ಅದಾದಮೇಲೆ ಸಿನಿಮಾ ಹುಚ್ಚಿರುತ್ತಲ್ಲ, ಅರಗಿಣಿ ಅಂತ ಒಂದು ಪತ್ರಿಕೆ ಬರ್ತಿತ್ತು, ಪ್ರೇಮ್ ಸರ್ ಜರ್ನಿ ಬರುತ್ತೆ ಅವಾಗ. ಆಗ ನನಗೆ ಪ್ರೇಮ್ ಸರ್ ಜರ್ನಿ ಗೊತ್ತಾಗುತ್ತೆ. ಆವಾಗ ಜ್ಯೋತಿ ಮೇಡಮ್ ಬಗ್ಗೆ ಗೊತ್ತಾಗುತ್ತೆ. ಇವತ್ತಿಗೂ ನನಗೆಲ್ಲಾದರೂ ಗಾಡೀಲಿ ಹೋಗ್ಬೇಕಾದ್ರೆ ಕೈಮಗ್ಗ ಬರುತ್ತೆ, ನಿಮಗೆ ಹ್ಯಾಂಡ್ಲೂಮ್ಸ್ ಅಂತ ಬರುತ್ತೆ, ಸೀರೆ ನೇಯೋದು ಬರುತ್ತೆ. ಆ ಮಿಷಿನ್ ಸೌಂಡ್ ಕೇಳಿದಾಗ ನನಗೆ ಕಣ್ಮುಂದೆ ಬರೋದು ಒಂದೇ ಮುಖ, ಪ್ರೇಮ್ ಸರ್. ಸೊ ಪ್ರೇಮ್ ಸರ್ ಕೆರಿಯರ್ ಸ್ಟಾರ್ಟ್ ಆಗೋದು ಅಲ್ಲಿಂದ. ಸೊ ಪ್ರೇಮ್ ಸರ್ದು ಒಂದು ಇನ್ಕ್ರೆಡಿಬಲ್ ಜರ್ನಿ, ನಾವು ಯಾರೂ ಊಹೆ ಮಾಡೋಕ್ಕಾಗದಿರೋ ಜರ್ನಿ. ಅವರು ಆ ಜಾಗದಿಂದ ಇದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ಕೊಂಬಂದ್ರು. ಅದು ಸರ್ ಆ್ಯಕ್ಚುಲಿ ಅದು ಅವರು ಸ್ಟೇ ಲವ್ಲಿ ಅಂತ ಹೇಳ್ತಿರ್ತಾರೆ ಯಾವಾಗಲೂ. ನಾನು ಪ್ರೇಮ್ ಸರ್ ಜೊತೆ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೀನಿ, ಒಂದು ಹತ್ತತ್ರ ಒಂದು 3-4 ತಿಂಗಳು. ಪ್ರೇಮ್ ಸರ್ ಜೊತೆ ಇದ್ದರೆ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕಾಗಲ್ಲ, ಇದು ನಿಜ. ಅವರು ತುಂಬ ಪಾಸಿಟಿವು. ಅವ್ರ ಮನೆ ಒಂಥರ ದೇವಸ್ಥಾನ ಇದ್ದಂಗೆ. ಅದು ಮೆಟ್ಲು ಹತ್ತಿದ್ರೆ ಜ್ಯೋತಿ ಮೇಡಮ್ ಹಿಂದೆ ಬರ್ತಾ ಇರ್ತಾರೆ, ಕಾಫಿ, ಡ್ರೈ ಫ್ರೂಟ್ಸು. ಸೊ ಅದು ಆಲ್ಮೋಸ್ಟ್ ಅಲ್ಲಿ ತಿನ್ಬಿಟ್ಟು ಮಲಗಬೇಕು ಅನ್ನೋ ಥರ ಇರುತ್ತೆ. ಸೊ ಅವ್ರ ಮನೆಯೇ ನಮಗೊಂಥರ ದೇವಸ್ಥಾನ. ಆಮೇಲೆ ಪ್ರೇಮ್ ಸರ್ ಜೊತೆ ನಾನು 4 ತಿಂಗಳು ಏನು ಕೆಲಸ ಮಾಡಿದ್ನೋ, ಒಂದು ಒಳ್ಳೆ ಸ್ಕ್ರಿಪ್ಟ್ ಬರೆದೆ, ಅದರಲ್ಲಿ ಯಾವ ನೆಗೆಟಿವ್ ಇರಲ್ಲ, ಫೋಲ್ ಲ್ಯಾಂಗ್ವೇಜ್ ಇರಲ್ಲ. ಅದು ಪ್ರೇಮ್ ಸರ್ ಆ್ಯಕ್ಚುಲಿ. ನಾನು ಈ ಬುಕ್ ಬರೀಬೇಕಾದ್ರೆ ಪ್ರೇಮ್ ಸರಿಂದ ನಾನು ಹತ್ತಿರ 1 ವರ್ಷ ಕಾಂಟ್ಯಾಕ್ಟೇ ಮಾಡಲಿಲ್ಲ. ಅವ್ರ ಜೊತೆ ಇದ್ದರೆ ಈ ಬುಕ್ ಬರೆಯೋಕ್ಕಾಗಲ್ಲ. ಸೊ ಪ್ರೇಮ್ ಸರ್ ಅದು ಈಗಲೂ ಅಷ್ಟೇ. ಅವ್ರು ಬೆಳಗ್ಗೆ ವಾಟ್ಸಪ್ ತಗೊಂಡು ನೋಡ್ರೆ ಸ್ಟೇ ಲವ್ಲಿ ಅಂತಿರುತ್ತೆ. ಸೊ ನಾನು ಪ್ರೇಮ್ ಸರ್ಗೆ ನಾನು ನಿನ್ನೆ ಮೇಡಮ್ನ ಮೀಟ್ ಮಾಡ್ಕರ್ದೆ.
ಸೊ ಪ್ರೇಮ್ ಸರ್ ಒಂದು ಹೇಳಿ ನಾನು ಬರ್ತೀನಿ ಚಿನ್ನ, ನಾನು ಬರ್ತೀನಿ ಅಂದರೆ ಬರ್ತೀನಿ ಅಂತ. ಸೊ ಪ್ರೇಮ್ ಸರ್ ಆ ಪಾಸಿಟಿವಿಟಿ ಇದೆಯಲ್ಲ, ನನ್ನ ಪ್ರಕಾರ ಅದೇ ಅವ್ರ ಬ್ಯೂಟಿ ಸೀಕ್ರೆಟ್ ಅನಿಸುತ್ತೆ ಸರ್. ಸೊ ನಂಗೆ ಈಗಲೂ ಪ್ರೇಮ್ ಸರ್ ಥರ ಪಾಸಿಟಿವ್ ಆಗಿ ನನಗಂತೂ ಇರೋಕ್ಕೆ ಸಾಧ್ಯ ಇಲ್ಲ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಸೊ ಅದು ಪ್ರೇಮ್ ಸರ್ ಮಾತ್ರ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ, ಪ್ರೇಮ್ ಸರ್ ಏನೋ ಒಂದು ಪ್ಲ್ಯಾನ್ ಇದೆ, ಅವ್ರು ಆದಷ್ಟು ಬೇಗ ಅದನ್ನು ಮಾಡಬೇಕು. ಅದ್ಭುತವಾಗಿ ಅವ್ರು ಮಾಡ್ತಾರೆ, ಅದು ನಂಗೆ ನಂಬಿಕೆ ಇದೆ. ಅದಕ್ಕೆ ಆಲ್ ದ ಬೆಸ್ಟ್ ಸರ್, ನೀವು ಅದು ಬೇಗ ಮಾಡಬೇಕು, ನಾನು ಕಾಯ್ತಾ ಇದ್ದೀನಿ. ಸೊ ಆದಮೇಲೆ ಓಕೆ, ಇದು ಸ್ವಲ್ಪ ಕಷ್ಟ. ಶ್ರೀನಿವಾಸ ರಾಜು ಸರ್ ನೀರು ಕುಡಿಸ್ತಾ ಇದ್ದಾರೆ, 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, ಸಾರಿ. ಶ್ರೀನಿವಾಸ ರಾಜು ಸರ್, ಅವ್ರ ಜೊತೆ ಒಂದು 6-7 ವರ್ಷ ಕೆಲಸ ಮಾಡಿದ್ದೀವಿ ನಾವು ಶ್ರೀನಿವಾಸ ರಾಜು ಸರ್ ಜೊತೆ. ಈಗಲೂ ನಮಗೆ ಕನಸು ರಮೇಶ್ ಚೆಂಬೆಟ್ಟಿ, ನಾನು ಅಂತ, ರಮೇಶ್ ಚೆಂಬೆಟ್ಟಿ ಅಂತ ತೆಲುಗು ರೈಟರ್ ಆ್ಯಂಡ್ ಕೋ ಡೈರೆಕ್ಟರ್ ಅವರೊಂದು ಸಿನಿಮಾ ಮಾಡಿದ್ದಾರೆ ಈಗ. ನಾನು, ನಮ್ಮ ಗುರುರಾಜ್ ಸರ್, ಇವ್ರು 3 ಜನ ಕೆಲಸ ಮಾಡ್ತಿರ್ತಿದ್ವಿ. ಈಗಲೂ ನಾವು ಅವಾಗವಾಗ ಮಾತಾಡ್ಕೋತಾ ಇರ್ತೀವಿ. ನಮ್ಗೆ ಅವಾಗ ಕನಸು ಬೀಳುತ್ತೆ, ನಾವು ಅಷ್ಟೇನು ಡೈರೆಕ್ಟರ್ಸಾಗೆ ಇರ್ತೀವಿ, ಅವ್ರು ಡೈರೆಕ್ಟರ್ ಆಗಿರ್ತಾರೆ. ಅದೇನಾಗೋಯ್ತು ಅಂದರೆ 6 ವರ್ಷ ಅವ್ರ ಮನೇಲೇ ತಿನ್ಕೊಂಡು, ಅಲ್ಲೇ ಬಿದ್ದುಕೊಂಡು, ಅಲ್ಲೇ ಅವ್ರ ಜೊತೆ ಇದ್ದು ನಮ್ಗೆ ತುಂಬ ಅಭ್ಯಾಸ ಆಗಿಬಿಟ್ಟಿದೆ. ಮತ್ತು ಆ್ಯಕ್ಚುಲಿ ನಾವು ಪ್ರಾಪರ್ ಫಿಲಮ್ ಮೇಕಿಂಗ್ ಕಲ್ತಿದ್ದು ನಾನು ಅವ್ರ ಹತ್ರನೇ. ಸೊ ಆ್ಯಕ್ಚುಲಿ ನಿಮಗೆಲ್ಲ ಶ್ರೀನಿವಾಸ ರಾಜು ಸರ್ ಅಂದರೆ ದಂಡುಪಾಳ್ಯ ಗೊತ್ತು. ದಂಡುಪಾಳ್ಯ ಅದೆಲ್ಲರಿಗೂ ಗೊತ್ತಿರುತ್ತಲ್ಲ, ಪೂಜಾ ಗಾಂಧಿ ಮೇಡಮ್ಮು, ಮತ್ತು ನಮ್ದು ಲೈಕ್ ಅದು ಸ್ವಾಮಿ ಅವ್ರು ರವಿಶಂಕರ್ ಸರ್ ಕೇಳ್ತಾರೆ, ಏನಕ್ಕೋ ಇಲ್ಲೇ ಕಟ್ ಮಾಡ್ತಾಯಿದ್ರಿ ನೀವು, ಕೊಲೆ ಮಾಡಿಬಿಟ್ಟು ಅಂತ. ದಂಡುಪಾಳ್ಯ ಕೇಳಿದಾಗ ಮಕ್ರಂದ್ ಹೇಳ್ತಾರೆ, ಸ್ವಾಮಿ ಇಸ್ ಅಂತ ಒಂದು ಶಬ್ದ ಬರುತ್ತೆ, ಸೊ ಅದಕ್ಕೋಸ್ಕರ ಅಂತ. ಸೊ ನಿಮಗೆ ಅದೆಲ್ಲ ನೋಡಿದಾಗ ಶ್ರೀನಿವಾಸ ರಾಜು ಸರ್ ಒಂದು ಇಮೇಜ್ ಬರುತ್ತೆ ಆ್ಯಕ್ಚುಲಿ. ಸೊ ನಾವು 6 ವರ್ಷ ಅವ್ರ ಜೊತೆಗೆ ಇದ್ದಿದ್ದು ಒಂದು ಇಮೇಜ್ ಇದೆ ಶ್ರೀನಿವಾಸ ರಾಜು ಸರ್ಗೆ. ನಾವೆಲ್ಲ ಅಲ್ಲೇ ತಿಂದ್ಬಿಟ್ಟು ಅಲ್ಲೇ ಬಿದ್ದುಕೊಂಡಿರ್ತಿದ್ವಿ. ಬೆಳಗ್ಗೆ 6 ಗಂಟೆಗೆ ಒಂದು ಗಂಟೆ ಶಬ್ದ ಬರೋದು, ಡಣ್ 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 ಅಂತ. ಭಗವದ್ಗೀತೆ ಓದ್ತಿರ್ತಾರೆ ಅವ್ರು ಡೈಲಿ ಬೆಳಿಗ್ಗೆ ಎದ್ದು. ಇವತ್ತಿಗೂ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಯಾರು ಬೇಕಾದರೂ ಭಗವದ್ಗೀತೆ ಕೈಗೆ ತೊಗೊಳ್ಳಿ, ನೀವು ಶ್ಲೋಕ ಚಾಪ್ಟರ್ ಸಮೇತ ನೀವು ಅರ್ಥ ಕೇಳಿ, ಅವರೊಬ್ಬರು ಹೇಳೋಕ್ಕೆ ಸಾಧ್ಯ ಇದೆ, ಅದೇ ಶ್ರೀನಿವಾಸ ರಾಜು ಸರ್. ಆಮೇಲೆ ಶ್ರೀನಿವಾಸ ರಾಜು ಸರ್ ಜೊತೆ ಇನ್ನೊಂದು ಇದೆ ಆ್ಯಕ್ಚುಲಿ. ನಾವು ಅದೆಷ್ಟು ತಿರುಪತಿ ಲಡ್ಡು ಅವರಿಂದ ತಿಂದಿದ್ದೀವೋ ಗೊತ್ತಿಲ್ಲ. ಅವರು ನಮಗೆ ಬನ್ನಿಗೆ ತುಪ್ಪ ಹಾಕೋದೆಲ್ಲ ತಿನ್ನಿಸ್ಬಿಟ್ಟಿದ್ದಾರೆ. ಅವರು ಫ್ಯಾಮಿಲಿ ಇದ್ದಾಗ ನಮ್ಗೆ ಒಂಥರ ದೇವಸ್ಥಾನ ಇದ್ದಂಗೆ. ಈಗಲೂ ಅವ್ರು ಬೆಳಿಗ್ಗೆ ಬಂದ ತಕ್ಷಣ ಸರ್ ಟಿಫನ್ ಮಾಡಿದ್ರ ಅಂದೆ, ಇಲ್ಲ ಮನೆಯಿಂದ ಬಂದರೆ, ಓ ನೀವು ದೇವಸ್ಥಾನದಿಂದ ಬರ್ತಾಯಿದ್ದೀರ, ಅವ್ರ ಮನೆಯೇ ದೇವಸ್ಥಾನ ಇದ್ದಂಗೆ, ಅಲ್ಲಿ ತಿನ್ಕೊಂಬಂದ್ಬಿಡ್ತಾರೆ. ಅಷ್ಟು ಡಿಲಿಷಿಯಸ್ ಫುಡ್ ಇರುತ್ತೆ ಅವ್ರ ಮನೇಲಿ. ಸೊ ನಾವೆಲ್ಲ ಆ್ಯಕ್ಚುಲಿ ಒಂದು ಲೆವೆಲ್ ಮೆಚ್ಯೂರಿಟಿ ನೋಡಿದ್ದೆ ಅಲ್ಲಿಂದ. ನಾವು ವರ್ಕ್ ಮಾಡ್ಬೇಕಾದ್ರೆ ಶ್ರೀನಿವಾಸ ರಾಜು ಸರ್ ಜೊತೆ ನಾವು ತುಂಬ ಅಮೆಚೂರ್ ಆಗಿದ್ದೆ ನನಗೆ. ಆಗ ನಮಗೆ ಸೀನ್ ಪೇಪರ್ ಏನು ಬರ್ತಿತ್ತು ಅದನ್ನು ತೊಗೊಂಡೋಗಿ ಒಪ್ಸೋದು, ಆರ್ಟಿಸ್ಟ್ನ ಒಪ್ಸಿ ಆ್ಯಕ್ಟ್ ಮಾಡಿಸೋದು ಅಷ್ಟೇ. ಅವಾಗ ಆ್ಯಕ್ಟರ್ ಮಕರಂದ್ ದೇಶಪಾಂಡೆ, ರವಿ ಕಾಳೆ ಎಲ್ಲ ತುಂಬ ದೊಡ್ಡ ಲೆಜೆಂಡ್ರಿ ಆ್ಯಕ್ಟ್ರು, ನೀವೆಲ್ಲ ಅವ್ರನ್ನ ನೋಡಿರ್ತೀರ. ಅವ್ರ ಹತ್ರ ಹೋದಾಗ ಅವರು ಸೀನ್ ಹೇಳಿದಾಗ ತುಂಬ ರಾ ಆಯ್ತಲ್ವ, ಅವ್ರ ಹತ್ರ ಬರ್ತಿದ್ದೆ, ಸರ್ ಇದು ತುಂಬ ರಾ ಆಯ್ತಂತೆ ಸರ್, ಅವರೆಲ್ಲ ಹೇಳ್ತಿದ್ದಾರೆ ತುಂಬ ವೈಲ್ಡ್ ಆಗೋಯ್ತಲ್ವ ಅಂತ. ಮತ್ತೇನು ಬಗಿರೋದು ಮಾಡಲೇಬೇಕಲ್ವ, ಇದೇ ತಾನೇ ನಡೆದಿದ್ದು, ನಿಜವಾಗ್ಲೂ ಇದೇ ಆಗಿರೋದಲ್ವ, ಇದು ನಾವು ತೋರಿಸ್ಲೇಬೇಕಲ್ವ ಅನ್ನೋರು. ದಟ್ ಈಸ್ ದ ಆನೆಸ್ಟಿ ಶ್ರೀನಿವಾಸ ರಾಜು ಸರ್ ಫಿಲ್ಮ್ ಮೇಕಿಂಗಲ್ಲಿ ಇರೋದು. ನನಗೂ ನಮ್ಮ ಗುರುರಾಜ್ ಸರ್ ಯಾವಾಗಲೂ ಹೇಳೋರು, ಬುಕ್ಕಲ್ಲಿ ತುಂಬ ರಾ ವಿಷಯಗಳಿದೆ ಅಂತ. ಅವ್ರ ಇನ್ಫ್ಲೂಯೆನ್ಸೇ ಅದು ನನಗೆ ಬಂದಿದೆ. ನನಗೇ ಗೊತ್ತಿಲ್ಲದೆ ಅವ್ರ ಹತ್ರ ಕೆಲಸ ಮಾಡ್ತಾ ಅದೇನು ನಡೆದಿದ್ದು ಅದನ್ನು ಹಾಗೆ ತೋರಿಸ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲದೆ ನಾವು ಅದು ಫಾಲೋ ಮಾಡ್ತಾಯಿದ್ದೋ ಅವರಿಂದ. ಸೊ ಅವ್ರು ಏನು ಮಾಡಿದ, ನಾವೇನು ದಂಡುಪಾಳ್ಯ ಸಿನಿಮಾಗಳು ಮಾಡಿದ್ದೀವೋ ಅದೇನು ನಡೆದಿತ್ತು ಅದನ್ನು ನಾವು ಆ್ಯಕ್ಚುಲಿ ತುಂಬ ಡ್ರಮಟೈಸ್ ಮಾಡಿ ಸ್ವಲ್ಪ ಕಡಿಮೆ ರಿಡ್ಯೂಸ್ ಮಾಡಿ ತೋರಿಸಿದ್ದೀವಿ. ಆ ಹಾನೆಸ್ಟಿ ನಾನು ಕಲ್ತಿದ್ದೆ ಅವ್ರ ಹತ್ರ ಇಂದನೇ. ಸೊ ಹಂಗೆ ನೋಡಿದ್ರೆ ಅವ್ರು ತುಂಬ ನಾವೆಲ್ ಓದ್ತಾರೆ. ನಮಗೆ ಇಂಗ್ಲೀಷ್ ನಾವೆಲ್ಸ್ ಎಲ್ಲ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ದು. ಇವಾಗಲೂ ಅವ್ರು ಯಾವೆಲ್ಲ ಡಿಸ್ಕಷನ್ ಇದ್ದರೆ ಅವ್ರ ಟೇಬಲ್ ಮೇಲೆ ಒಂದು ಬುಕ್ ಇರುತ್ತೆ. ಅಲ್ಲಿ ತನಕ ನಾವು ಓದ್ಕೋತಾ ಇದ್ವಿ, ಬಟ್ ನಮ್ಗೆ ಇಂಗ್ಲೀಷ್ ಅಷ್ಟು ನಾಲೆಡ್ಜ್ ಇರಲ್ಲ. ಅವರಿಂದ ನಮ್ಗೆ ಇಂಗ್ಲೀಷ್ ನಾವೆಲ್ಸ್ ಪರಿಚಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ ಕತೆಗಳು ಸ್ಟಾರ್ಟ್ ಆಯಿತು. ಅದಾದಮೇಲೆ ಕತೆಗಳು ಸ್ಕ್ರೀನ್ ಪ್ಲೇ ಮಾಸ್ಟರ್ ನನಗೆ ಹಂಗೆ ನೋಡಿದ್ರೆ. ಸೊ ಆ ಕತೆ, ಚಿತ್ರಕಥೆ ಅವ್ರ ಹತ್ರನೇ ನಾನು ಕಲ್ತಿದ್ದು. ಲೈಕ್ ಅವ್ರು ನನಗೆ ಮೆಂಟರ್. ಯಾವತ್ತಿದ್ರೂ ನಾನು ಯಾರು ತುಂಬ ಜನ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಕೆಲವೊಂದು ಅದರಲ್ಲಿ ತುಂಬ ನಾನು ಇಷ್ಟಪಡೋ ನಿರ್ದೇಶಕರು ಅವರೇ. ಈಸ್ ದ ಗುರು, ಈಸ್ ಎ ಮೆಂಟರ್. ಸೊ ಥ್ಯಾಂಕ್ ಯು ಸರ್. ಸೊ ನೀವು ಬಂದು ಬುಕ್ ರಿಲೀಸ್ ಮಾಡಿಕೊಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅರ್ಜುನ್ ಸರ್ ಆ್ಯಕ್ಚುಲಿ ನಾನು ಅರ್ಜುನ್ ಸರ್ನ ಈಗ ರೀಸೆಂಟಾಗಿ ಮೀಟ್ ಮಾಡಿದ್ದು. ಬಟ್ ಅರ್ಜುನ್ ಸರ್ ಬಂದು ಅಗೈನ್ ಅಂಬಾರಿ ಸಿನಿಮಾ ನೋಡಬೇಕಾದ್ರೆ ಯೋಗಿ ಸರ್ ಆ್ಯಕ್ಟ್ರು ಲೂಸ್ ಮಾದ ಸರ. ಆ ಸಿನಿಮಾ ಮಾಡಬೇಕಾದ್ರೆ ನಮಗೆ ಆಶ್ಚರ್ಯ ಏನಂದರೆ, ನಮ್ಮ ಫ್ರೆಂಡ್ಸಲ್ಲಿ ಗಲಾಟೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಂದರೆ, ಸೈಕಲಲ್ಲಿ ತಾಜ್ ಮಹಲ್ಗೆ ಹೋಗ್ಬೋದಾ, ಒಂದು ಹುಡುಗಿ ಕಾಲು ನೋಡಿಬಿಟ್ಟು ಲವ್ ಮಾಡ್ಬೋದಾ ಅಂತ. ಆ ಸಿನಿಮಾ 25 ವಾರ ಆಗುತ್ತೆ, ಟ್ರೆಮೆಂಡಸ್ ಸಕ್ಸಸ್ಸು. ಇವತ್ತಿಗೂ ಆ ಸಿನಿಮಾ ಒಂದು ಬೆಂಚ್ ಮಾರ್ಕ್ ಆ್ಯಕ್ಚುಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ದಟ್ ಈಸ್ ಅರ್ಜುನ್ ಸರ್. ಅದು ಯಾವ ಲೆವೆಲ್ಗೆ ಅಂದರೆ, ಆ್ಯಕ್ಚುಲಿ ಅರ್ಜುನ್ ಸರ್ ಆ ಮ್ಯಾಜಿಕ್ ಪ್ಲೇ ಆಗಿತ್ತು. ಅಂದರೆ ಅವ್ರು ನಮ್ಮನ್ನು ನಂಬಿಸ್ತಾರೆ. ಅದೇ ಅಂಬಾರಿ, ಆ ಸೈಕಲಲ್ಲೇ ಅವರು ಸೈಕಲ್ ಹೊಡ್ಕೊಂಡೆ ಹುಡುಗ ತಾಜ್ ಮಹಲ್ ಕರ್ಕೊಂಡು ಹೋಗ್ತಾನೆ. ಅದು ಅರ್ಜುನ್ ಸರ್ ಅಂಬಾರಿ.
ಅದನ್ನು ನಮಗೆ ಅವರು ವಿಷುವಲಿ ಒಪ್ಪಿಸ್ತಾರೆ. ಅದನ್ನು ನಂಗೆ ಈಗಲೂ ನೆನಪಿದೆ. ನಾನು ಆ ಫಿಲಮ್ ನೋಡಬೇಕಾದ್ರೆ ಸಾಗರ್ ಥಿಯೇಟ್ರಲ್ಲಿ ಕ್ಲೈಮ್ಯಾಕ್ಸಲ್ಲಿ ನಾವು ಅಳ್ತಾ ಇದ್ವಿ. ಆ್ಯಕ್ಚುಲಿ ನಾನು ಅವಾಗ ಸ್ಟೂಡೆಂಟು, ನಾನು ಅಳ್ತಾ ಇದ್ದೆ. ತುಂಬ ಕನೆಕ್ಟ್ ಆಗಿತ್ತು ಸಿನಿಮಾ ಅದು. ಸೊ ಅದಾದಮೇಲೆ ಅದೇ ಸಿನಿಮಾದಲ್ಲಿ ಇವತ್ತು ನೆನಪಿದೆ, ಸಾಗರ್ ಅಂತ ಒಂದು ಥಿಯೇಟರ್ ಮೆಜೆಸ್ಟಿಕ್ಕಲ್ಲಿ ಆ ಸಿನಿಮಾದು 180 ಡಿಗ್ರಿ ಪೋಸ್ಟರ್ ಮಾಡಿಸಿದ್ರು ಅರ್ಜುನ್ ಸರ್. ಎಲ್ಲ ಟೆಕ್ನಿಷಿಯನ್ಸ್, ನಮ್ಗೆ ಯಾರೋ ಟೆಕ್ನಿಷಿಯನ್ಸ್ ಗೊತ್ತಾಗ್ತಿರ್ಲಿಲ್ಲ ಅವಾಗ ಸತ್ಯ ಹೆಗಡೆ ಫೋಟೋ, ದೀಪು ಎಸ್ ಕುಮಾರ್ ಫೋಟೋ, ಎಲ್ಲರೂ ಫೋಟೋ, ಟೆಕ್ನಿಷಿಯನ್ಸ್ ಫೋಟೋ ಹಾಕಿದ್ರು ಅರ್ಜುನ್ ಸರ್. ಅದೇ ಅರ್ಜುನ್ ಸರ್. ಇವತ್ತಿಗೂ ಅವ್ರ ಜೊತೆ ನೀವು ಯಾರೇ ಕೆಲಸ ಮಾಡೋರು, ನೀವಲ್ಲ, ನಾವುಗಳು ಯಾರೇ ಕೆಲಸ ಮಾಡಿದ್ರು ಅರ್ಜುನ್ ಸರ್ ಹತ್ರ ಬಂದು ನಮ್ಗೆ ಡಿಸ್ಕಷನ್ ಇದೆ, ಮತ್ತೊಂದಿದೆ ಅಂತಂದರೆ ಲೈಕ್ ಅದು ನಮಗೆ ಇದಿರಲ್ಲ, ಒಂದು ಈರ್ಷೆ ಅನ್ನೋದಿರಲ್ಲ. ಸೊ ಓಪನ್ ನೀವೇನೇ ಮಾತಾಡ್ಬೋದು, ಮತ್ತೊಂದು ಮಾತಾಡ್ಬೋದು. ಸೊ ಅಗೈನ್ ಸರ್ 100% ಅವರು ಹೈಯೆಸ್ಟ್ ನ್ಯೂ ಆ್ಯಕ್ಟರ್ಸ್ನ ಪರಿಚಯ ಮಾಡಿಸಿರೋದು ಅರ್ಜುನ್ ಸರೇ. ಆಮೇಲೆ ಅರ್ಜುನ್ ಸರ್ ಅತ್ಯದ್ಭುತವಾದ ಸಾಹಿತಿ. ಈವನ್ ಈಗ ಮೊನ್ನೆ ನೀವು ಏನು ಉಪಾಧ್ಯಕ್ಷ ನೋಡಿ ಆ ಸಾಂಗ್ ಆ ಲೆವೆಲ್ಗೆ ಹೋಗಿದ್ದು ಅರ್ಜುನ್ ಸರಿಂದನೇ. ಸೊ ಅವ್ರ ಸಾಹಿತ್ಯ ಆ್ಯಕ್ಚುಲಿ ಅರ್ಜುನ್ ಸರ್ ಒಳಗಡೆ ಒಬ್ರು ರೈಟ್ ಇದ್ದಾರೆ, ಅದಕ್ಕೆ ನಾನು ದೊಡ್ಡ ಫ್ಯಾನ್ ಯಾವಾಗಲೂ ಅಷ್ಟೇ. ಈಗಲೂ ಕೂಡ ಸರ್ ನಾನು ಮಾರ್ಟಿನ್ಗೆ ಫಸ್ಟ್ ಶೋ ಬೆಳಗ್ಗೆ 4 ಗಂಟೆ ಫ್ಯಾನಾಗಿ ಕಾಯ್ತಾಯಿದ್ದೀನಿ. ನಾನೆಲ್ಲ ಇಡೀ ಇಂಡಿಯಾ ಕಾಯ್ತಾ ಇದೆ. ಮಾರ್ಟಿನ್ ಇತಿಹಾಸ ಬರೆಯೋದಂತೂ ಖಂಡಿತ, ಯಾರೂ ಅಳಿಸೋಕ್ಕಾಗದಿರೋ ಇತಿಹಾಸ ಬರೆಯುತ್ತೆ ಮಾರ್ಟಿನ್, ಬಿಕಾಸ್ ಆಫ್ ಧ್ರುವ ಸರ್ ಆ್ಯಂಡ್ ಅರ್ಜುನ್ ಸರ್ ರೈಟಿಂಗ್. ಸೊ ಅರ್ಜುನ್ ಸರ್ ಆಮೇಲೆ ಫಿಲ್ಮ್ ಮೇಕಿಂಗ್, ಅರ್ಜುನ್ ಸರ್ದೊಂದು ಫಿಲ್ಮ್ ಮೇಕಿಂಗ್ ಇದೆ. ಆ್ಯಕ್ಚುಲಿ ಇದು ಆಮೇಲೆ ಬೈಕೊಳ್ಳಿ ಸರ್, ಹೇಳ್ಬಿಡ್ತೀನಿ. ಅರ್ಜುನ್ ಸರ್ದು ಯೂಶ್ವಲಿ ಬಂದು ಒಂದೊಂದು ಪ್ರಾಜೆಕ್ಟ್ ಒಂದೊಂದು ವರ್ಷ ತಗೊಳುತ್ತೆ. ಸೊ ಅರ್ಜುನ್ ಸರ್ ಸಂಬಳ 3 ತಿಂಗಳಿಗೆ ಆ ಪ್ರಾಜೆಕ್ಟ್ ಮಾಡೋಕ್ಕೆ ಅರ್ಜುನ್ ಸರ್ಗೆ ಎಲ್ಲರಿಗಿಂತ ತುಂಬ ಚೆನ್ನಾಗಿ ಗೊತ್ತು. 3 ತಿಂಗಳಿಗೆ ಅವ್ರು ಆ ಸಂಬಳ ತೊಗೊಂಬಿಡ್ಬೋದು. ಅರ್ಜುನ್ ಸರ್ಗೆ ಹಂಗೆ ಮಾಡೋಕ್ಕೆ ಬರಲ್ಲ. ಅವ್ರು ಸಿನಿಮಾನ ಅನುಭವಿಸಿ ಫ್ರೇಮ್ನ ಕೆತ್ತುತ್ತಾರೆ ಅರ್ಜುನ್ ಸರ್. ನಾವು ಅದನ್ನು ನೋಡಿದ್ವಿ, ತುಂಬ ಹತ್ರದಿಂದ ನೋಡಿದ್ದೀವಿ. ಅರ್ಜುನ್ ಸರ್ ಹತ್ರ ಒಂದೊಂದು ಅವರೇ ಪ್ರೊಡ್ಯೂಸರ್ ಆದರೂ ಅದು ಅವ್ರಿಗೆ ಆ್ಯಕ್ಚುಲಿ ಅರ್ಜುನ್ ಸರ್ ಪ್ರೊಡ್ಯೂಸೇ ಮಾಡಬಾರ್ದು. ಅವ್ರು ಪ್ರೊಡ್ಯೂಸರ್ ಆದರೆ ಅವರೇ ದೊಡ್ಡ ಶತ್ರು ಮೇಕರ್ ಆಗಿ ಅವ್ರಿಗೆ. ಅವರೇ ಹೈಯೆಸ್ಟ್ ಸ್ಪೆಂಡ್ ಮಾಡಿ, ಈಗ ಆ್ಯಕ್ಚುಲಿ ಕಿಸ್ ಅನ್ನೋ ಸಿನಿಮಾ ಮಾಡಿರ್ತಾರೆ ಅರ್ಜುನ್ ಸರ್. ಆ್ಯಕ್ಚುಲಿ ಅವ್ರು ತುಂಬ ಇನ್ವೆಸ್ಟ್ ಮಾಡಿರ್ತಾರೆ ಆ ಸಿನಿಮಾ, ಅಷ್ಟು ಕಲರ್ಫುಲ್ಲಾಗಿರುತ್ತೆ. ಅವರೇ ಪ್ರೊಡ್ಯೂಸರ್ ಅದಕ್ಕೆ. ಬೇರೆ ನಾವು ಯಾರು ಸುತ್ತಬಿಡ್ತಿದ್ವಿ, ಅರ್ಜುನ್ ಸರ್ ಸುತ್ತಲ್ಲ. ಈಗಲೂ ಸಿನಿಮಾನ ಅನುಭವಿಸಿ ಮಾಡ್ತಾರೆ. ಅದು ಮಾರ್ಟಿನಲ್ಲಿ ನಾಳೆ ಪ್ರೂವ್ ಆಗುತ್ತೆ. ಅದು ಖಂಡಿತ ದಾಖಲೆ ಬರೆಯುತ್ತೆ. ಅದು ಅರ್ಜುನ್ ಸರ್ಗೆ ಅದು ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಇನ್ನೂ ಬೇರೆ ರೀತಿ ಇರುತ್ತೆ. ಆ್ಯಂಡ್ ಅರ್ಜುನ್ ಸರ್ ನೀವು ಪ್ರೊಡಕ್ಷನ್ ಮಾಡಬೇಕು, ಬೇರೆ ರೀತಿ ನಮ್ಮ ಸ್ವಾಮಿ ಸರ್ಗೆ ಸಿನಿಮಾ ಮಾಡಬೇಕು, ಆ್ಯಂಡ್ ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಡಬೇಕು. ನೀವು ಅದು ಪ್ಲ್ಯಾನಿಂಗಲ್ಲಿದೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಂ, ವಿರಾಟ್ ಸರ್, ನಾನು ಕಿಸ್ ಮುಂಚೆ ನನಗೆ ವಿರಾಟ್ ಸರ್ ಪರಿಚಯ ಇರಲಿಲ್ಲ. ನಂಗೆ ಅರ್ಜುನ್ ಸರ್ ಹತ್ರ ವರ್ಕ್ ಮಾಡ್ಬೇಕಾದ್ರೆ ವಿರಾಟ್ ಸರ್ ಪರಿಚಯ ಆಗ್ತಾರೆ. ಸೊ ಆವಾಗ ನಾನು ಅರ್ಜುನ್ ಸರ್ ಹತ್ರ ಹೇಳ್ತೀನಿ, 1-3 ದಿವಸ ಏನು ಸರ್ ಅವರು ಡಿಸ್ಕಷನ್ಗೆಲ್ಲ ಬರ್ತಾರೆ, ಅವ್ರು ಡಿಸ್ಕಷನ್ ಬರಬಾರ್ದು, ನಾವು ಕತೆ ಮಾಡಿದ್ಮೇಲೆ ಅವ್ರಿಗೆ ಹೇಳಬೇಕು ಅಂತ. ಅರ್ಜುನ್ ಸರ್ ನಕ್ಬಿಟ್ಟು ಆಯಿತು ಕಣೋ ಅಂತಾರೆ. ಆಮೇಲೆ ಒಂದು ವಾರ ಆಗುತ್ತೆ ಆದಮೇಲೆ ಏನೋ ಅವನು ಬೈತಿದೆ, ನೀವೇ ಬೇರೆ ಜೊತೆಗೆ ಮಾತಾಡ್ಕೊಂಡು ಅಲ್ಲಿ ಒಂದು ಕಡೆ ಕುತ್ಕೊಂಡ್ಬಿಡ್ತೀರಾ ಅಂತ. ಆ್ಯಕ್ಚುಲಿ ನಾವು ಕನೆಕ್ಟ್ ಆಗಿದ್ದು ಸಿನಿಮಾಯಿಂದ. ಈಗಲೂ ಆ್ಯಕ್ಚುಲಿ ವಿರಾಟ್ ಸರ್ ಬಂದು ಎವ್ರಿ ಫಿಲ್ಮ್, ನಾನೇ ಅಷ್ಟು ಫಿಲ್ಮ್ ನೋಡೋಲ್ಲ, ಅವರು ಎವ್ರಿ ಫಿಲಮ್ ಅವರು ಮಲ್ಟಿಪ್ಲೆಕ್ಸ್ಗೆ ಹೋಗಿ ಆ ಸಿನಿಮಾಗಳು ನೋಡ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಅವ್ರಿಗೆ ಸಿನಿಮಾ ತುಂಬ ಇಷ್ಟ. ಈವನ್ ತುಂಬ ಎಲ್ಲ ರೀತಿ ಸಿನಿಮಾಗಳು ನೋಡ್ತಾರೆ ಅವರು. ಸೊ ಅದಾದಮೇಲೆ ಕಿಸ್ಸಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ ಅವ್ರ ಡ್ಯಾನ್ಸಿಂಗ್ ಸ್ಕಿಲ್ಲು. ಸೊ ಅಗೈನ್ ರಾಯಲ್ ದಿನಕರ್ ಸರ್ ಡೈರೆಕ್ಟ್ರು, ಇನ್ನೇನು ರಿಲೀಸ್ ಆಗ್ತಾಯಿದೆ. ಸೊ ಅದು ಪ್ರೂವ್ ಆಗುತ್ತೆ. ಸೊ ಅರ್ಜುನ್ ಸರ್ ನಂಗೊಂದು ಮಾತು ಹೇಳಿದ್ರು ಮೊನ್ನೆ ಅವ್ರ ಆಫೀಸಲ್ಲಿ ಕರೆಯೋಕೆ ಹೋದಾಗ, ಇನ್ನು 3-4 ವರ್ಷದಲ್ಲಿ ವಿರಾಟ್ ಏನು ಅಂತ ಇಡೀ ಕರ್ನಾಟಕ ನೋಡುತ್ತೆ, ಒಂದು ಐಕಾನ್ ಥರ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಅದು ಅರ್ಜುನ್ ಸರ್ ಪ್ರಿಡಿಕ್ಷನ್. ಅದು ಆಲ್ರೆಡಿ ತುಂಬ ವರ್ಕ್ ಆಗಿದೆ, ನಾವು ನೋಡಿದ್ದೀವಿ, ಆಲ್ರೆಡಿ ಕಿಸ್ಸಲ್ಲೂ ವರ್ಕ್ ಆಗಿದೆ. ಸೊ ಅರ್ಜುನ್ ಸರ್ ಹೇಳಿದ್ಮೇಲೆ ಅದು 100% ನಾವು ನೋಡಿದ್ದೀವಿ. ಅವ್ರ ಪ್ಯಾಷನ್ನು ಮತ್ತು ಅವ್ರ ಕಮಿಟ್ಮೆಂಟ್ ಇದೆಯಲ್ಲ ವಿರಾಟ್ ಸರ್ದು, ಅದು ಸಾಧ್ಯ ಇಲ್ಲ. ನಾನು ಅದನ್ನು ನಿಜವಾಗ್ಲೂ ಅದು ತುಂಬ ಇನ್ಸ್ಪೈರಿಂಗ್ ಥಿಂಗ್. ಆಮೇಲೆ ಇನ್ನೊಂದು, ಆ್ಯಕ್ಚುಲಿ ಅವರು ಸ್ವಲ್ಪ ನಿಧಾನವಾಗಿ ಬಂದರು, ಅದು ತಪ್ಪು ನಂದು. ಅವ್ರದ್ದು ಇವತ್ತೊಂದು ಪೂಜೆ ಇದೆ, ಅದು ಹುಚ್ಚು ಥರ ಅಂತಾರಲ್ಲ, ನಾನೇ ಬೇಗ ಆ್ಯಕ್ಚುಲಿ ಅವ್ರಿಗೆ ಒಂದು 25 ಫೋನ್ ಮಾಡಿ ಕರೆಸಿರಬೇಕು. ಅವರು ಮಾಲೆ ಹಾಕಿರೋದ್ರಿಂದ ಒಂದು ಗುರುಸ್ವಾಮಿದೊಂದು ಪೂಜೆ ಇದೆ, ಆ ಪೂಜೆನ ಮುಗಿಸ್ಕೊಂಡು ಅವ್ರು ಬಂದಿದ್ದೆ. ಆ್ಯಕ್ಚುಲಿ ಅದು ನಾನು ಅವ್ರು ಫೋರ್ಸ್ ಮಾಡಿದ್ದು, ಅದು ನನ್ನ ತಪ್ಪು. ಬಟ್ ಅವರು ಆನ್ ಟೈಮಲ್ಲಿ ಬರೋರು ಆ್ಯಕ್ಚುಲಿ. ಬಟ್ ಅವ್ರು ಇಲ್ಲ ಬೇಡ ಅಂದಾಗಲೂ ಕೂಡ ಇಲ್ಲ, ನಾನು ಬೇಕು ಅಂತ ನಾನೇ ಮಾಡಿದ್ದು, ಅದು ನನ್ನ ತಪ್ಪು, ಅದಕ್ಕೆ ಸಾರಿ. ಸೊ ಅದು ಅವ್ರ ಕಡೆಯಿಂದ ಅಲ್ಲ. ಸೊ ಅವ್ರ ಕಮಿಟ್ಮೆಂಟ್ಗೆ ಮತ್ತೊಂದಕ್ಕೆ ಅಗೈನ್ ರಾಯಲ್ಗೆ ಆಲ್ ದ ಬೆಸ್ಟ್ ಸರ್, ಅದ್ಭುತವಾಗುತ್ತೆ. ಸೊ ಬೇರೆ ಥರ ಅಗೈನ್ ಗುರು ಸರ್ ಗುರು ಸರ್ ಗುರುರಾಜ್ ಎಂ ದೇಸಾಯಿ ಸರ್ ಬಂದು ನಾವು ಶ್ರೀನಿವಾಸರಾವ್ ಜೊತೆ ಕೆಲಸ ಮಾಡಬೇಕಾದ್ರೆ ಪರಿಚಯ. ಓಕೆ, ಟೈಮ್ ಆಗಿದೆ, 100% ಗೊತ್ತಾಗ್ತಾಯಿದೆ. ನನಗೆ ಫಾದರ್ಹುಡ್ ಇಲ್ಲ, ಬಟ್ ಇವಾಗಲೂ ನನಗೆ ಬ್ರದರ್ ಆ್ಯಂಡ್ ಫಾದರ್ಹುಡ್ ಗುರು ಸರೇ. ಆದ್ದರಿಂದ ಅದೆಲ್ಲ ಕನ್ವೆ ಮಾಡಿದೆ ಅಂತ ನಾನು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸರ್. ನಾನು ನಿಮ್ಮ ಬಗ್ಗೆ ಹೇಳ್ಬೇಕಂತ ಆಸೆ ಪಟ್ಟಿದ್ದೆ, ಬಟ್ ಸಮಯದ ಅಭಾವ, ಕ್ಷಮಿಸಬೇಕು. ಅಗೈನ್ ಟೋಟಲ್ ಕನ್ನಡ ಲಕ್ಷ್ಮೀಕಾಂತ್ ಸರ್
ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಸಿಗುತ್ತೆ ಸರ್. ಆದಷ್ಟು ಬೇಗ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಸಿಗುತ್ತೆ ಸರ್. ಅದಕ್ಕಿಂತ ಜಾಸ್ತಿ ನಿಮಗೆ ರಿವಾರ್ಡ್ ಸಿಗಲಿ ಸರ್. ನೀವು ಎಲ್ಲ ಏನು ತ್ಯಾಗ ಮಾಡಿ ಬಂದು ಕನ್ನಡ ಸೇವೆ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಸರಿಯಾದ ರಿವಾರ್ಡ್ ಸಿಗಲಿ. ಸೊ ನೀವು ಅಂದ್ಕೊಂಡಿದ್ದು ಇನ್ನೂ ಯಶಸ್ಸಿನ ಮಟ್ಟ ಗುರುತಿಸ್ಲಿ ಎಲ್ಲರೂ. ನಿಮಗೆ ತುಂಬ ರಿವಾರ್ಡ್ ಸಿಗಲಿ ಸರ್, ಆನೆಸ್ಟ್ಲಿ ಅದನ್ನು ಹೇಳ್ತೀನಿ. ಆ್ಯಂಡ್ ನನಗೆ ಯಾವುದೇ ಆ ಶಂಕರ್ನಾಗ್ ಸರ್ ಫೋಟೋಯಿಂದ ಹಿಡಿದು ಇಲ್ಲಿರೋ ಪ್ರತಿಯೊಂದು ನನ್ನ ಮನೆ ನಾನೇನು ಒಂದು ಮುಟ್ಟದೇ ರೀತಿ ಪ್ರತಿಯೊಂದೂ ಅವರೇ ಮಾಡಿದ್ದು. ಸೊ ಆ್ಯಕ್ಚುಲಿ ಇವತ್ತು ಟು ಬಿ ಫ್ರ್ಯಾಂಕ್ ಇದು ಲಾಸ್ಟ್ ಈ ನಾವೆಲ್ಲ ನಾನು ಮುಟ್ಟೋದೇ ಇಲ್ಲ. ಅದು ಇನ್ನು ಅವ್ರ ಸ್ವತ್ತು, ಅದು ಅವ್ರು ಮಾಡ್ತಾರೆ. ಟೋಟಲ್ ಕನ್ನಡ ಸ್ವತ್ತು ಅವ್ರ ಜವಾಬ್ದಾರಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಲಕ್ಷ್ಮೀಕಾಂತ್ ಸರ್ ಅಗೇನ್ ಕವರ್ ಡಿಸೈನ್ ಮಾಡಿರೋ ಕರಣ್ ಆಚಾರ್ಯ, ಆಮೇಲೆ ಅವರು ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಅವ್ರೆಲ್ಲ ನೀವು ನೋಡ್ತೀರಾ ಇನ್ಸ್ಟಾಗ್ರಾಮಲ್ಲಿ ಆ್ಯಂಗ್ರಿ ಆಂಜನೇಯ ಸ್ವಾಮಿದೊಂದು ಫೋಟೋ ಬರೆದಿರ್ತಾರೆ, ಅವ್ರದ್ದೇ ಆ ಕವರ್ ಡಿಸೈನ್. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿ ಕೈ ಚಂದ್ರು ಸರ್ ಬರಬೇಕಿತ್ತು, ಬಟ್ ಅವ್ರು ಫಾರಿನ್ಗೆ ಹೋಗ್ತಿದ್ದಾರೆ, ಅದರಿಂದ ಅವರು ವಿಶ್ ಕಳಿಸಿದ್ದಾರೆ. ಸೊ ಥ್ಯಾಂಕ್ ಯು ಚಂದ್ರು ಸರ್. ಆಮೇಲೆ ಬುಕ್ ಬ್ರಹ್ಮ, ಆಮೇಲೆ ನಮ್ಮ ಆ್ಯಂಕರ್ ಪ್ರಶಾಂತ್ ಆತ್ರಿ, ಮುದ್ದಕರು ಅನಿಲ್ ಸರ್ ಬಂದಿದ್ದಾರೆ. ಸೊ ಅದಾದಮೇಲೆ ನನ್ನ ಅಕ್ಷರ ಜೋಡಣೆ ವಿಕ್ರಮ್ ಅವರು ಬಂದಿದ್ದಾರೆ. ಸೊ ಇವರೆಲ್ಲ ಸೇರಿ ಬುಕ್ಕು ನಿಮ್ಮ ಕೈಗೆ ಸೇರಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಫೈನಲಿ ಈ ಸ್ಟೇಜಲ್ಲಿ ಆ್ಯಕ್ಚುಲಿ ನಮ್ಮ ಎಡಿಟ್ರ್ ಬಂದೋದ್ರು ರವಿಚಂದ್ರನ್. ಈ ಸ್ಟೇಜಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿರೋ ಪ್ರತಿಯೊಬ್ಬರು ಕೂಡ ನನ್ನ ಗೆಸ್ಟ್ಗಳೇ, ನನಗೆ ವಿ ಐ ಪಿಗಳೇ. ಸೊ ಫೈನಲಿ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಶಿರವಾಗಿ ನಮಸ್ಕಾರ ಮಾಡ್ತೀನಿ ನಿಮಗೆ. ಸೊ ಅದಾದಮೇಲೆ ಲಾಸ್ಟ್ ಕನ್ನಡ ಈ ನನ್ನ ಜೀವನದಲ್ಲಿ ನನಗೆ ಮೊದಲನೇ ವೇದಿಕೆ ಕೊಟ್ಟ ಈ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನಾನು ಋಣಿಯಾಗಿರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.